ನಮಸ್ಕಾರ. ಆ್ಯಕ್ಚುಲಿ ಓವರಾಲ್ ಜಗತ್ತಲ್ಲಿ ನೋಡಿದರೆ ಈಗ ಸ್ವಲ್ಪ ಸಮಯ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯು ಎಸ್ ಎಲ್ಲಿ ಒಂದು ಚರ್ಚೆ ಆಗಿತ್ತು. ಯು ಎಸ್ ಎಲ್ಲಿ ಜಾನ್ ಹಾಪ್ಕಿನ್ಸ್ ಯೂನಿವರ್ಸಿಟಿ ಹೇಳುವಂಥ ಬ್ಯಾಲ್ಟಿಮೋರಲ್ಲಿರುವಂತಹ ಒಂದು ವಿಖ್ಯಾತವಾದಂಥ ಆಸ್ಪತ್ರೆಯಲ್ಲಿರುವಂಥ ಚರ್ಚೆಯಲ್ಲಿ ಬಾರ್ಬರಾ ಸ್ಟ್ರೈಫೀಲ್ಡ್ ಹೇಳುವಂಥ ಒಬ್ಬರು ಸೈಂಟಿಸ್ಟ್ ಅವರು ಇದರ ಬಗ್ಗೆ ಯು ಎಸ್ ಹೆಲ್ತ್ ಕೇರ್ ಸಿಸ್ಟಮ್ ವರ್ಲ್ಡ್ ದಿ ಬೆಸ್ಟ್ ಹೆಲ್ತ್ ಕೇರ್ ಸಿಸ್ಟಮ್ ಹೇಳುವಂಥ ಒಂದು ಪ್ರಶ್ನೆ ಕೇಳೋಕ್ಕೆ ಒಂದು ಜರ್ನಲ್ ಆಫ್ ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನಲ್ಲಿ ಒಂದು ಚಿಕ್ಕ ಸಂಶೋಧನೆ ಮಾಡಿದ್ಲು. ಅದರಲ್ಲಿ ಆಗುವ ಮಟ್ಟಲ್ಲಿ ಯಾವ ಥರದಲ್ಲಿ ಈಗ ಸರ್ಜರೀಸ್ ಆಗಲಿ ಪ್ರೊಸೀಜರ್ಸ್ಗಳಾಗಲಿ ಯಾವ ರೀತಿಯಲ್ಲಿ ಕೆಲವೆಲ್ಲ ಪ್ರೊಸೀಜರ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳುವಂಥ ಚರ್ಚೆ ಬರುವಾಗ ಹಲವಾರು ಮಟ್ಟಲ್ಲಿ ಅಂಶಗಳಲ್ಲಿ ಅನ್ನೆಸೆಸರಿ ಸರ್ಜರಿಗಳು ಇರುವಂಥ ಒಂದು ಒಂದು ಶಬ್ದ ಬಂದಿದೆ ಅದರಲ್ಲಿ. ಈಗ ಇವತ್ತಿಗೆ ನಾನು ಸರ್ಜನ್ ಆಗಿ ನೋಡುವಾಗ ನಾನು ಈ ಅನ್ನೆಸೆಸರಿ ಸರ್ಜರೀಸ್ ಬಗ್ಗೆ ಯಾವ ರೀತಿಯಲ್ಲಿ ನೋಡ್ತೀನಿ, ಎಷ್ಟೋ ಸತಿ ಇದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಹೋಗುವಾಗ ಅಥವಾ ಒಂದು ಮಾಹಿತಿಯನ್ನು ಸಮಯದಲ್ಲಿ ಬದಲಾವಣೆ ಆಗಿರುವ ಕಾರಣ ಗೈಡ್ಲೈನ್ಸು ಪ್ಲ್ಯಾನಿಂಗು ಅರ್ಥ ಮಾಡುವ ಕಾರಣ ಬದಲಾವಣೆ ಆಗಿರುವ ಕಾರಣ ಈ ಸರ್ಜರಿಗಳನ್ನು ಅನ್ನೆಸೆಸರಿಲಿ ಹೇಳ್ತೇವೆ. ಇದಕ್ಕೆ ಸಾಮಾನ್ಯವಾಗಿರುವಂಥ ಬೆಸ್ಟ್ ಉದಾಹರಣೆ ಥೈರಾಯ್ಡ್. ಇದು ಥೈರಾಯ್ಡಲ್ಲಿ ಈಗ ನಾನು ಕೂಡ ಒಂದು ಅಮೆರಿಕನ್ ಥೈರಾಯ್ಡ್ ಅಸೋಸಿಯೇಷನ್ ಸದಸ್ಯನಾಗಿದ್ದ ಕಾರಣ ಹಲವಾರು ಗೈಡ್ಲೈನ್ಸ್ ಹಲವಾರು ವರ್ಷದಿಂದ ನಾವು ನೋಡಿದರೆ ಲಾಸ್ಟ್ 20 ವರ್ಷದ ಕಾಲದ ಥೈರಾಯ್ಡ್ಗಳ ಸರ್ಜರಿಗಳನ್ನು ನೋಡಿದರೆ ಇವತ್ತಿಗೆ ಇದರ ಬಗ್ಗೆ ಜಾನ್ ಹಾಪ್ಕಿನ್ಸಲ್ಲಿ ಆಗಲಿ ಯು ಎಸ್ ಎಲ್ಲಿ ಆಗಲಿ ಅಥವಾ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಗೈಡ್ಲೈನ್ಸಲ್ಲಿ ಆಗಲಿ ಬದಲಾವಣೆಗಳಾಗಿದೆ. ಅಂದರೆ ಅನ್ನೆಸೆಸರಿ ನಾವು ಇದಕ್ಕೆ ಸರ್ಜರಿ ಮಾಡೋಕ್ಕೆ ಬೇಕಾಗಿರುವುದಿಲ್ಲ ಹೇಳಿ. ಅಂದರೆ ಒಂದು ಚಿಕ್ಕ ಗಂಟು ನಮಗೆ ಕಾಣುತ್ತೆ ಅಥವಾ ಇನ್ನೊಂದು ವಿಷಯ ಇರುತ್ತೆ. ಅದರ ಮೊದಲು ಇನ್ಸಿಡೆಂಟಲ್ ಓಮಾ ಹೇಳ್ತೇವೆ. ಇನ್ಸಿಡೆಂಟಲ್ ಓಮಾ ಅಂದರೆ ಅದು ಇನ್ಸಿಡೆಂಟ್ಲಿ ಕಂಡುಬರುವಂತಹ ಕಾಯಿಲೆ. ಅಂದರೆ ನನಗೆ ಮೊನ್ನೆೊಬ್ಬರು ಪೇಷಂಟ್ ಬಂದಿದ್ದದ್ದು ವಿಷಯ ಇದ್ದದ್ದು ಅವ್ರು ಏನು ಹೇಳಿದ್ದು, ಡಾಕ್ಟ್ರೇ ನನಗೆ ಕುತ್ತಿಗೆ ನೋಯಿತು. ನಾನು ಕುತ್ತಿಗೆ ನೋವಿಗೆ ಹೇಳಿ ಡಾಕ್ಟ್ರ್ ಹತ್ರ ಹೋದೆ. ಡಾಕ್ಟ್ರ್ ಅಲ್ಲಿ ಹೇಳಿದರು ಕುತ್ತಿಗೆ ನೋವನ್ನು ಚೆಕ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿಸ್ಬಿಡೋಣ. ಅಲ್ಟ್ರಾಸೌಂಡ್ ಮಾಡುವಾಗ ಥೈರಾಯ್ಡಲ್ಲಿ ಒಂದು ಚಿಕ್ಕ ಗಡ್ಡೆ ಉಂಟು ಹೇಳಿ ಬಂತು. ಒಂದು ಅರ್ಧ ಸೆಂಟಿಮೀಟ್ರಿಂದ 1 ಸೆಂಟಿಮೀಟ್ರ್ ಇದು ಮೆಜರ್ ಆಗುವಂಥ ಒಂದು ಗಡ್ಡೆ ಕಂಡಿತು. ಅದರಲ್ಲಿ ಫೀಚರ್ಸ್ ಸಸ್ಪಿಷಿಯಸ್ ಉಂಟು ಹೇಳಿರುವಂಥ ಚರ್ಚೆ ಬಂತು. ಅದಕ್ಕೋಸ್ಕರ ನನಗೆ ಗಾಬರಿ ಆಯಿತು. ಈಗ ಅವ್ರು ಹೋದದ್ದು ಕುತ್ತಿಗೆ ನೋವು ಇದಕ್ಕೆ, ಬಟ್ ಕಂಡು ಬಂದದ್ದು ಈ ಒಂದು ಥೈರಾಯ್ಡಿದು ಗಂಟು ಅಲ್ಟ್ರಾಸೌಂಡಲ್ಲಿ. ಈ ಅಲ್ಟ್ರಾಸೌಂಡಿದ ಗಂಟನ್ನು ಭಯಪಟ್ಟು ಅವರು ಅದರಲ್ಲಿ ಸಸ್ಪಿಷಿಯಸ್ ಹೇಳುವಂಥ ಶಬ್ದ ಬಂದಿದ್ದ ಕಾರಣ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ, ಗಾಬರಿ ಪಡ್ತಾನೆ. ಆಯಿತು, ಸೂಜಿ ತಪಾಸಣೆ ಮಾಡಿಸೋಣ ಹೇಳಿ ಸೂಜಿ ತಪಾಸಣೆ ಮಾಡುವಾಗ ಇದರಲ್ಲಿ ದೆರ್ ಇಸ್ ಅ 10 to 20% ಚಾನ್ಸ್ ದಟ್ ಮ್ಯಾಲಿಗ್ನೆನ್ಸಿ ಇರಬಹುದು ಹೇಳುವಂಥ ಒಂದು ಸಂಶಯ ಬಂತು. ಈ ಕಾರಣದಿಂದಾಗಿ ಮನುಷ್ಯ ಸರ್ಜರಿಗೆ ಹೋಗ್ತಾನೆ. ಸರ್ಜರಿಗೆ ಹೋಗಿ ಅರ್ಧ ಥೈರಾಯ್ಡನ್ನು ತೆಗಿಸ್ತಾನೆ. ಅದರಲ್ಲಿ ಫೈನಲ್ ರಿಪೋರ್ಟ್ ಬರುತ್ತೆ, ಅದರಲ್ಲಿ ಕಾಯಿಲೆ ಇಲ್ಲವೇ ಇಲ್ಲ ಹೇಳಿ. ಇಂಥ ಹಲವಾರು ಸಾವಿರಾರು ಸರ್ಜರಿ ಬೇರೆ ಬೇರೆ ದೇಶಗಳಲ್ಲಿ ಎಸ್ಪೆಷಲಿ ಯು ಎಸ್ ಎಲ್ಲಿ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಎಲ್ಲಿ ನಾವು ಕಾಯಿಲೆಯನ್ನು ಹುಡುಕಾಡ್ತಾ ಇದ್ದೇವೆ. ಇದರಲ್ಲಿ ಈ ಸಂಶೋಧನೆಯಲ್ಲಿ ಜರ್ಮನಿ ಕೂಡ ಇದ್ರ ಬಗ್ಗೆ ಒಂದು ಭಾರಿ ದೊಡ್ಡ ಸಂಶೋಧನೆ ಮಾಡಿ ಹೇಳಿದರು, 1,00,000 ಜನರಲ್ಲಿ ನಾವು ಈಗ ಅಲ್ಟ್ರಾಸೌಂಡ್ ಮಾಡಿದರೆ ಕುತ್ತಿಗೆಗೆ ಅದರಲ್ಲಿ ಸುಮಾರು 90,000 ಜನ ಜಾಸ್ತಿಯಲ್ಲಿ ಕಂಡುಬೋದು ಹೇಳಿ. ಅಲ್ಟ್ರಾಸೌಂಡಲ್ಲಿ ಗಂಟಲಲ್ಲಿ ಥೈರಾಯ್ಡಲ್ಲಿ ಕಾಣ್ಬಿಡ್ಬೋದು ಹೇಳಿ. ಅದಕ್ಕೋಸ್ಕರ ನಾವು ಪ್ರೊಸೀಜರ್ ಮಾಡಿದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ, ಯಾಕಂದರೆ ಪ್ರಯೋಜನ ಇರುವುದಿಲ್ಲ ಹೇಳಿ. ಇದಕ್ಕೆ ನಾವು ಇನ್ಸಿಡೆಂಟಲ್ ಓಮಾ ಹೇಳ್ತೇವೆ. ಇನ್ಸಿಡೆಂಟಲ್ ಓಮಾ ಹೇಳಿದ್ರೆ ಇನ್ಸಿಡೆಂಟ್ಲಿ ಕಂಡು ಬರುವಂಥದ್ದು. ನಮ್ಮ ಜೀವನ ನಾರ್ಮಲಾಗಿ ನಡೀತಾ ಉಂಟು. ಇವತ್ತಿಗೆ ನಾನು ಸುಮ್ಮನೆ ಒಂದು ಚೆಕಪ್ಗೆ ಹೋಗ್ತೇನಪ್ಪ, ಯಾಕಂದರೆ ಒಂದು ಕುತ್ತಿಗೆ ನೋವು ಬಂತು, ಗಂಟಲು ನೋವು ಬಂತು, ಬಂತು, ಚೆಕಪ್ಗೆ ಹೋದೆ, ಅದರಲ್ಲಿ ಬಂತು. ಅದರಲ್ಲಿ ಬಂದರ ಕಾರಣ ಅದರಿಂದಾಗಿ ನಾನು ಹೋದ ಕೆಲಸಕ್ಕೆ ಏನು ತೊಂದರೆ ಆಗಿಲ್ಲ, ಬಟ್ 3ನೇ ಕೆಲಸ ಶುರು ಆಯಿತು. ಸ್ಪೈನಿಗೆ ಮೊನ್ನೆ ಬಂದಿದ್ದರು ಒಂದು ಪೇಷಂಟ್, ಸ್ಪೈನ್ ಇದೇನೋ ತೊಂದರೆ ಇತ್ತು ಸರ್, ಅದಕ್ಕೋಸ್ಕರ ಹೋಗಿದ್ದೆ. ಸ್ಪೈನಿದೆ MRI ಮಾಡೋರು ಹೇಳಿದ್ರು ಇಲ್ಲದರಲ್ಲಿ ಥೈರಾಯ್ಡ್ ಗಂಟುಂಟು, ಅದು ಕ್ಯಾನ್ಸರ್ಸ್ ಇರ್ಬೋದು ಹೇಳಿ. ಸೊ ಇತ್ತೀಚೆಗೆ ಅಂಥ ಇನ್ಸಿಡೆಂಟಲ್ ಫೈಂಡಿಂಗ್ಗಳು ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ಟೆಸ್ಟ್ಗಳು ಅವೈಲೇಬಲ್ ಉಂಟು. ಜನರು ವಾಲಂಟ್ರಿ ಹೋಗಿ ಟೆಸ್ಟ್ ಮಾಡ್ತಾ ಇದ್ದಾರೆ ಓಡ್ಕೊಂಡು, ಸುಮ್ಮನೆ ಒಂದು ರುಟೀನ್ ಚೆಕಪ್ ಮಾಡ್ತಾ ಇರೋದು ಹೇಳಿ. ಅದಲ್ಲದೆ ಗೂಗಲ್ ಮತ್ತು ವಾಟ್ಸಪ್ ಯೂನಿವರ್ಸಿಟಿಯ ಕಾರಣದಿಂದಾಗಿ ಇನ್ನೂ ಮಾಹಿತಿಗಳು ಜಾಸ್ತಿ ಆಗೋಗ್ಬಿಟ್ಟಿದೆ, ಗೊಂದಲಗಳು ಜಾಸ್ತಿ ಆಗೋಗ್ಬಿಟ್ಟಿದೆ. ಈ ರೀತಿಯಲ್ಲಿ ಇದಲ್ಲದೆ ಕೆಲವೊಮ್ಮೆ ಈಗ ಥೈರಾಯ್ಡ್ ಉದಾಹರಣೆ ತೊಗೊಂಡ್ರೆ, ಕೆಲವೊಮ್ಮೆ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಇಲ್ಲ ಸರ್ ಇದು ಗಂಟು ನನಗೆ ಕಂಡಿತ್ತು ಹೇಳಿ. ಇದು ಗಂಟು ಕಂಡಿದ್ದಾಗ ನಾನು ಈ ಗಂಟನ್ನು ಇಟ್ಕೊಂಡು ನಾನು ತಕ್ಷಣ ತಪಾಸಣೆ ಮಾಡಿದೆ, ಅದರಲ್ಲೂ ಕೂಡ ಸಸ್ಪಿಷಿಯಸ್ ಬಂತು, ನಾನು ಇದನ್ನು ತೆಗಿಸಬೇಕಾ ಹೇಳಿ. ಸೊ ನಾವು ಅದಕ್ಕೆ ಹೇಳಿದ್ದೇವೆ, ಇವತ್ತಿಗೆ ವರ್ಲ್ಡ್ ಓವರ್ ಒಂದು ಯೂನಿವರ್ಸಲ್ ಗೈಡ್ಲೈನ್ಸ್ ಉಂಟು. ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ನ ಪ್ರಕಾರ ಯಾವುದೇ ಒಂದು ಗಂಟು
ಪ್ರೂವ್ ಮಾಡದಿದ್ದಾಗ, ಕ್ಯಾನ್ಸರ್ ಇಲ್ಲದೇ ಇದ್ದಾಗ ಅದಕ್ಕೆ ಒಬ್ಸರ್ವೇಷನ್ಗೆ ಆಪ್ಷನ್ ಉಂಟು. ಅಂದರೆ ನಿಮಗೆ ಬೇಡದಿದ್ದರೆ ಸರ್ಜರಿ ಇದನ್ನು ಪ್ರತಿ 6 ತಿಂಗಳು 1 ವರ್ಷ ವಾಚ್ ಮಾಡ್ತಾ ಇರಬೇಕಾಗತ್ತೆ, ಪ್ರಿಕಾಷನ್ ತೊಗೊಳ್ಬೇಕಾಗತ್ತೆ. ಅದು ಕಾಯಿಲೆ ಬರದಾಗ ನೋಡೋದು ಕೂಡ ಮುಖ್ಯ ಇರುತ್ತೆ. ಸೊ ಈ ಮಟ್ಟಲ್ಲಿರುವಂತಹ ಮಾಹಿತಿಗಳು ಜನಸಾಮಾನ್ಯರಿಗೆ ತಲುಪಿಸಬೇಕು. ಅಂದರೆ ಇದಕ್ಕೆ ನಾವು ಇವತ್ತಿಗೆ ಏನು ಹೇಳ್ತೇವೆ ಹೇಳಿದರೆ, ಮೊದಲು ನಮ್ಮದು ಏನಿತ್ತು, ಡಾಕ್ಟ್ರದ್ದೊಂದು ಡಿಸಿಷನ್ ಇರ್ತಿತ್ತು, ನಾನು ಹೇಳ್ತೇನೆ ಹಿಂಗೆ ಇದು ಮಾಡಬೇಕು ಹೇಳಿ. ಇವತ್ತಿಗೆ ಅದನ್ನು ಬದಲಾವಣೆ ಬಂದು ಇನ್ಫಾರ್ಮ್ ಡಿಸಿಷನ್ ಹೇಳ್ತೀವಿ. ಅಂದರೆ ನಾನು ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ, ಮಾಹಿತಿ ಕೊಟ್ಟಾದ ಮೇಲೆ ನೀವು ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಅದರಾದ ಮೇಲೆ ಅಡಿಷ್ನಲ್ ಓದ್ಕೊಂಡು ನೀವು ಒಂದು ತೀರ್ಮಾನ ಮಾಡ್ತೀರಿ. ಇದಕ್ಕೆ ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ. ಇವತ್ತಿನ ಬರುವ ವರ್ಷಗಳಲ್ಲಿ ಈ ಇನ್ಫಾರ್ಮ್ ಡಿಸಿಷನ್ ನಮಗೆ ತುಂಬ ಮಹತ್ವ ಇರುತ್ತೆ. ಬರೇ ಮಾತ್ರ ಸರ್ಜರಿ ಮಾಡೋದಲ್ಲ, ಇನ್ಫಾರ್ಮ್ ಡಿಸಿಷನ್ ಕೊಡೋದು. ಇದು ಆಪ್ಷನ್ಗಳು ಉಂಟು. ಉದಾಹರಣೆಗೆ ಇದಕ್ಕೆ ಒಬ್ಬರು ದುಬೈಯಿಂದ ನನಗೆ ಪೇಷಂಟ್ ಬಂದಿದ್ದಕ್ಕೆ ನನಗೆ ನೆನಪು, ಅವಳಿಗೆ ಒಂದು ಚಿಕ್ಕ ಥರದ ಒಂದು ಥೈರಾಯ್ಡ್ ಕ್ಯಾನ್ಸರ್ ಉಂಟು ಹೇಳಿ ಕನ್ಫರ್ಮ್ ಆಯಿತು. ಥೈರಾಯ್ಡ್ ಕ್ಯಾನ್ಸರ್ ಕನ್ಫರ್ಮ್ ಇತ್ತು ಅವಳಲ್ಲಿ. ಇವಳು ಥೈರಾಯ್ಡ್ ಕ್ಯಾನ್ಸರ್ ಕನ್ಫರ್ಮ್ ಇರುವಾಗ ಅಲ್ಲಿದ್ದ ಸರ್ಜನ್ನು ತಕ್ಷಣವಾಗಿ ಇದನ್ನು ಸರ್ಜರಿ ಮಾಡಿಬಿಡೋದು ಒಳ್ಳೆಯದು, ಯಾಕಂದರೆ ಕ್ಯಾನ್ಸರ್ ಉಂಟು ಹೇಳಿ ಬಂತು. ಇವತ್ತಿಗೆ ಥೈರಾಯ್ಡ್ ಕ್ಯಾನ್ಸರ್ ಈಸ್ ಅಮಂಗ್ ದ ಲೋ ಗ್ರೇಡ್ ಕ್ಯಾನ್ಸರ್ಸ್, ಅಂದರೆ ಅದು ಜೀವಕ್ಕೆ ಹಾನಿ ಮಾಡುವುದಿಲ್ಲ. ಇದರಲ್ಲಿರುವಂಥ ಆತಂಕ, ಕ್ಯಾನ್ಸರ್ ಶಬ್ದದ ಕಾರಣ, ಅರ್ಬುದ ರೋಗದ ಕಾರಣ ಜಾಸ್ತಿ, ಬಟ್ ನಿಜವಾದ ತೊಂದರೆ ಏನೂ ಇಲ್ಲ, ಯಾಕಂದರೆ ಅದರಲ್ಲಿ ಅವರು ನಾರ್ಮಲ್ ಜೀವನ ಮಾಡ್ತಾರೆ ಹೇಳುವಂಥ ಮಾಹಿತಿ ಉಂಟು. ಈಗ ಅವಳು ಒಂದು ಒಪಿನಿಯನ್ ತೊಗೊಳಕ್ಕೆ ಇಲ್ಲಿವರೆಗೆ ಬಂದಳು. ನಂತರ ಆ ರಿಪೋರ್ಟನ್ನು ನಾನು ಕನ್ಫರ್ಮ್ ಮಾಡಿ, ಹೌದಮ್ಮ ನಿಮಗೆ ಕ್ಯಾನ್ಸರ್ ಉಂಟು, ಬಟ್ ಇದು ತುಂಬ ಚಿಕ್ಕದ ಕ್ಯಾನ್ಸರ್ ಮತ್ತು ಲೋ ಗ್ರೇಡ್ ಕ್ಯಾನ್ಸರ್. ಜಪನೀಸ್ ಮತ್ತು ಕೆಲವು ಗ್ರೂಪ್ಗಳಲ್ಲಿ ಡೇಟಾಗಳಲ್ಲಿ ಇದರಲ್ಲಿ ನೀವು ತಕ್ಷಣ ಎಮರ್ಜೆನ್ಸಿ ಸರ್ಜರಿ ಮಾಡಬೇಕಾಗಿಲ್ಲ, ಇದರಲ್ಲಿ ಒಬ್ಸರ್ವ್ ಮಾಡುವಂಥ ಕೂಡ ಕೆಲವು ಆಪ್ಷನ್ಗಳು ಉಂಟು ಹೇಳಿದ್ದೆ. ಹೌದಾ ಡಾಕ್ಟ್ರೇ, ಕ್ಯಾನ್ಸರಲ್ಲೂ ಒಬ್ಸರ್ವ್ ಮಾಡ್ಬೋದಾ ಹೇಳಿದ್ಲು. ಹೌದು, ಕೆಲವು ಕ್ಯಾನ್ಸರ್ಗಳು ಉಂಟು, ಅದ್ರ ಲೋ ಗ್ರೇಡ್ ತುಂಬ ಇದ್ದಾಗ ನಾವು ಅದನ್ನು ಒಬ್ಸರ್ವ್ ಮಾಡ್ತೇವೆ. ಅದಕ್ಕೆ ಕಂಪಲ್ಸರಿ ಸರ್ಜರಿ ಬೇಕಾಗಿರುವುದಿಲ್ಲ. ಬಟ್ ಅದರಲ್ಲಿ ನಾವು ಪೇಷಂಟ್ಸ್ಗೆ ಏನು ಹೇಳ್ತೇವೆ, ರೆಗ್ಯುಲರ್ ಚೆಕಪ್ಪಲ್ಲಿ ಇರಬೇಕು, ಜಾಗ್ರತೆಯಲ್ಲಿ ಇರಬೇಕು, ತಕ್ಷಣವಾಗಿ ಏನೋ ಬದಲಾವಣೆ ಆದರೆ ನಮಗೆ ತಿಳಿಸಬೇಕು. ಬಟ್ ಇನ್ಫಾರ್ಮ್ ಡಿಸಿಷನ್. ನನಗೆ ಈ ಪೇಪರ್ ಯಾರು ಬರೆದ್ರು ಅದನ್ನು ನನಗೆ ಸೈಂಟಿಫಿಕ್ ಲಿಟ್ರೇಚರ್ ಕೊಡ್ಬೋದಾ? ನಾನೊಂದು ದೊಡ್ಡ ಕಂಪ್ನಿಯ CFO ಲೇಡಿ, ಅವಳು ನನಗೆ ಓದಿ ನಾನು ಮಾಹಿತಿ ತೊಗೊಂಡು ನಾನು ಮತ್ತೆ ಡಿಸಿಷನ್ ತೊಗೊಳ್ತೇನೆ. ಹಾಗಾದ್ರೆ ನಾಳೆ ಸರ್ಜರಿ ಬೇಡ ಅಲ್ಲ ಹೇಳಿದ್ಲು. ಇಲ್ಲಮ್ಮ ನಾಳೆ ಬೇಡ, 1 ತಿಂಗಳಲ್ಲೂ ಆದರೂ ನಡೀತದೆ ಹೇಳಿದೆ. ಬಟ್ ನೀವು ಫಸ್ಟ್ ಅರ್ಥ ಮಾಡ್ಕೊ ಹೇಳಿ. 1 ತಿಂಗಳಾದಮೇಲೆ ಬಂದಳು, ಡಾಕ್ಟ್ರೆ ನಾನು ಪೂರ್ತಿ ಸೈಂಟಿಫಿಕ್ ಪೇಪರ್ ಓದಿದೆ, ಭಾರಿ ಅದ್ಭುತವಾಗುಂಟು. ಅಂದರೆ ಕ್ಯಾನ್ಸರ್ ಇಟ್ಕೊಂಡು ಕೂಡ ಜನರು 5 ವರ್ಷ ಕಾದರು, ಅವ್ರಿಗೆ ಏನಾಗಿರಲಿಲ್ಲ ಹೇಳಿದ್ಲು. ಹೌದು ಹೇಳಿದೆ. ಸೊ ಹಾಗಾದರೆ ಮತ್ತೆ ಯಾಕೆ ನಾನು ಆತಂಕ ಪಡಬೇಕು ಹೇಳಿ? ಇಲ್ಲ, ಆತಂಕ ಪಡೋದು ಬೇಕಾಗಿಲ್ಲ, ಅದಕ್ಕೆ ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ ನಾವು. ಅಂದರೆ ನಿಮಗೆ ಮಾಹಿತಿ ಕೊಟ್ಟು ಮತ್ತೆ ನಾವು ನಿಮ್ಮ ನಿರ್ಧಾರ ಕೇಳ್ತೀವಿ. ಇದು ಭಾರಿ ಮುಖ್ಯ. ನಾವು ನಿಮಗೆ ಮಾಹಿತಿ ಕೊಟ್ಟು ಮತ್ತೆ ನಿರ್ಧಾರ ಕೇಳೋದು. ನಂದು ನಿರ್ಧಾರ ಅಲ್ಲ, ನನ್ನ ಅಭಿಪ್ರಾಯ ಮತ್ತು ನಿಮ್ಮ ನಿರ್ಧಾರ, ಇದು ಮುಖ್ಯವಾಗಿರುತ್ತೆ. ಈಗ ನನ್ನ ಅಭಿಪ್ರಾಯ ಒಂದು ಸೈಂಟಿಫಿಕ್ ಬೇಸಿಸ್ ಇರಬೇಕು, ನಿಮ್ಮ ತೀರ್ಮಾನ ಕೂಡ ಒಂದು ಸೈಂಟಿಫಿಕ್ ಬೇಸಿಸ್ ಇರಬೇಕು. ಲೀಗಲಿ ಕರೆಕ್ಟ್ ಇರಬೇಕು, ಸೈಂಟಿಫಿಕ್ಲಿನೂ ಕರೆಕ್ಟ್ ಇರಬೇಕು, ಮಾರಲಿನೂ ಕರೆಕ್ಟ್ ಇರಬೇಕು. ಇದು 3 ಬರುವಾಗ ಮಾತ್ರ ನಾವೊಂದು ಒಳ್ಳೆ ಸೈನ್ಸನ್ನು ರಿಪ್ರೊಡ್ಯೂಸ್ ಮಾಡ್ಬೋದು, ಒಳ್ಳೆ ಸೈನ್ಸನ್ನು ನಮ್ಮ ಜನರಿಗೆ ಕೊಡ್ಬೋದು. ಅದರಿಂದ ಕಾರಣ ಅನ್ನೆಸೆಸರಿ ಸರ್ಜರೀಸನ್ನು ಅವಾಯ್ಡ್ ಮಾಡ್ಬೋದು. ಇವತ್ತಿಗೆ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಜಾಸ್ತಿ ಆಗ್ತಾ ಉಂಟು. ಪ್ರತಿ ಕಡೆಯಲ್ಲಿ ಕಾಸ್ಟ್ ಆಫ್ ಹೆಲ್ತ್ ಕೇರ್, ಜನರು ಆತಂಕ ಪಟ್ಟು ಬಿಡ್ತಾ ಇದ್ದಾರೆ. ಈ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಇಷ್ಟು ಜಾಸ್ತಿ ಆಗೋದ್ರೆ ನಾವು ಹೇಗೆ ಅಫೋರ್ಡ್ ಮಾಡ್ತೀವಿ ಹೇಳಿ? ಅದಲ್ಲದೆ ಇನ್ಶೂರೆನ್ಸ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗ್ತಾ ಉಂಟು. ಅಂಥ ಸಂದರ್ಭಗಳಲ್ಲಿ ಯಾವಾಗ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಜಾಸ್ತಿ ಆಗ್ತಾ ಉಂಟು, ಅದರೊಟ್ಟಿಗೆ ನಮ್ಮ ಕಾಸ್ಟ್ ಆಫ್ ಹೆಲ್ತ್ ಕೇರ್ ಒಟ್ಟಿಗೆ ಹಾಸ್ಪಿಟಲ್ ಕೇರು, ಇನ್ಶೂರೆನ್ಸು ಜಾಸ್ತಿ ಆಗ್ತಾ ಉಂಟು, ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರು ಜಾಸ್ತಿ ಆಗ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಒಳ್ಳೆ ಸೈನ್ಸ್ ಬರೋದು ಭಾರಿ ಮುಖ್ಯ. ಒಳ್ಳೆ ಸೈನ್ಸ್ ಮತ್ತು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಹೇಳ್ತೇವೆ ಇದಕ್ಕೆ. ಅಂದರೆ ನಮ್ಮ ಹತ್ರ ಇದಕ್ಕೆ ಆಧಾರ ಇರಬೇಕು. ಆಧಾರ ಇರುವಾಗ ಮಾತ್ರ ನಾವು ಈ ಪ್ರೊಸೀಜರ್ ಮಾಡಬೇಕು. ಇಲ್ಲದಿದ್ದರೆ ಅದು ಎವಿಡೆನ್ಸ್ ಬೇಸ್ ಅಲ್ಲ, ಎಮಿನೆನ್ಸ್ ಬೇಸ್ ಇರುತ್ತೆ. ನನಗೆ ಮನಸ್ಸು ಬಂದಾಗ ನಾನು ಹೇಳ್ತೀನಿ, ಅಪ್ಪ ಮಾಡಿಸ್ಬಿಡ್ಲಿ ಹೇಳಿ, ಇನ್ನೊಬ್ರು ಹೇಳ್ತಾನೆ ಮಾಡಬೇಡಿ ಹೇಳಿ, ಅಂಥದ್ದು ಇರಬಾರ್ದು. ಅದಕ್ಕೊಂದು ಯೂನಿಫಾರ್ಮ್ ಗೈಡ್ಲೈನ್ಸ್ ತರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಯತ್ನ ನಡೀತಾ ಉಂಟು. ವೈದ್ಯಕೀಯ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಕೆಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಅಸೋಸಿಯೇಷನ್ಗಳಲ್ಲಿ, ದಟ್ ಈ ಯೂನಿವರ್ಸಲ್ ಗೈಡ್ಲೈನ್ಸ್ ಫಾಲೋ ಮಾಡಿದರೆ ಇಂಥ ಅನ್ನೆಸೆಸರಿ ಸರ್ಜರಿಗಳು ಮೆಂಟಲ್ ಆಗಿನೇ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು. ಕೆಲವೊಮ್ಮೆ ಈ ಪ್ರೊಸೀಜರ್ಗಳಿಂದಾಗಿ ತೊಂದರೆ ಆಗ್ಬೋದು. ಏನೇ ಒಂದು ಸರ್ಜಿಕಲ್ ಪ್ರೊಸೀಜರ್ ಕೂಡ ಅದರಲ್ಲಿ ಕಾಂಪ್ಲಿಕೇಶನ್ ಇರುತ್ತೆ, ಅದರಲ್ಲಿ ಸೈಡ್ ಇಫೆಕ್ಟ್ ಇರುತ್ತೆ, ಅದರಲ್ಲಿ ಏನಾದರೂ ಒಂದಿರುತ್ತೆ. ಅದು ಇಂಡಿಕೇಶನ್ ಇರುವಾಗ ಮಾತ್ರ ಮಾಡಿದರೆ ಅದರ ಫಲಿತಾಂಶ ಬೆಸ್ಟ್. ಈಗ ಯಾವುದೇ ಥರದ ಸರ್ಜರಿ, ಈಗ ಜಗತ್ತಲ್ಲಿ ಯಾವುದೇ ಒಂದು ಸರ್ಜನ್ ಹೇಳಿದರೆ ಇಲ್ಲ ನಂತರ ಕಾಂಪ್ಲಿಕೇಶನ್ ಇಷ್ಟವರೆಗೆ ಕೈಯಲ್ಲಿ ಆಗೇ ಇಲ್ಲ ಹೇಳಿದರೆ ಅವನು ಅದರ ಸರ್ಜರಿ ಮಾಡೇ ಇಲ್ಲ ಅರ್ಥ. ಯಾಕಂದರೆ ಕಾಂಪ್ಲಿಕೇಶನ್ಸ್ಗಳು, ಅದರ ಸೀಕ್ವೆನ್ಸಸ್ಗಳು ಕಾಮನ್. ಇದು ಯಾವುದೇ ಥರದಲ್ಲಿ ಕೂಡ ಎಲ್ಲರೂ ಮಾಹಿತಿ ಇರುವಂಥದ್ದು. ಇವತ್ತಿಗೆ ನಾನು ಪ್ರತಿದಿನ ಈ 20 ವರ್ಷ ಮಾಡಿದ ಸರ್ಜರಿಗಳಲ್ಲಿ ನಾನು ಯೋಚನೆ ಮಾಡಿದರೆ
ನಾನು ಮಾಡಿದ ಸರ್ಜರಿಗಳಲ್ಲಿ 100% ಪರ್ಫೆಕ್ಷನ್ ಎಲ್ಲ ಕಡೆ ಉಂಟಾ? ಇಲ್ಲ. ಬಟ್ ಆದರೂ ಕೂಡ ಆ ಮಾಹಿತಿ ತಿಳಿಸುವಾಗ ಪೇಷಂಟ್ಗಳಿಗೆ ತಿಳಿಸಬೇಕಾಗತ್ತೆ. ಇದಿದು 1% ಇರುತ್ತೆ. ಸೊ ನಾವೇನು ಮಾಡ್ತೇವೆ, ನಾನು ಅಮೇರಿಕನ್ ಕಾಲೇಜ್ ಆಫ್ ಸರ್ಜನ್ ಇದು ರಿಸ್ಕ್ ಕ್ಯಾಲ್ಕುಲೇಟರ್ ಹೇಳಿ ಒಂದು ಫಾರ್ಮುಲಾ ಉಂಟು. ಅಂದರೆ ಒಂದು ಸರ್ಜರಿ ಆಗೋದಾದರೆ ಅದಕ್ಕೆ ಎಷ್ಟು ರಿಸ್ಕ್ ಇರ್ಬೋದು ಹೇಳುವಂಥ ಒಂದು ಕ್ಯಾಲ್ಕುಲೇಷನ್ ಮಾಡಬಹುದು. ಯಾರಾದರೂ ಎಡಿಷ್ನಲ್ ಅಂತ ಕೇಳಿದ್ರೆ, ಸರ್ ನಂದು ರಿಸ್ಕ್ ಎಷ್ಟು ಹೇಳಿದರೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ಅವರ ಪ್ರಿಂಟೌಟ್ ತೆಗೆದು ಕೊಡ್ಬೋದು. ಇವತ್ತಿಗೆ ಅಷ್ಟು ಮಾಹಿತಿ ಉಂಟು. ಇನ್ಫೆಕ್ಷನ್ ಎಷ್ಟು ರೇಟ್ ಇರ್ಬೋದು, ಚಾನ್ಸಸ್ ಕಾಂಪ್ಲಿಕೇಶನ್ ಇದು ಎಷ್ಟಿರ್ಬೋದು, ಅಥವಾ ಅನಾಗೃತ ಸಾವಾಗೋದು ಅಂಥದ್ದು ಯಾವ ಚಾನ್ಸಸ್ ಉಂಟು, ಅಂಥದ್ದು ಸಾವುದು ಎಷ್ಟು ಚಾನ್ಸಸ್ ಇರ್ಬೋದು. ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸೈನ್ಸಲ್ಲಿ ಉಂಟು. ಇದರ ಮಾಹಿತಿ ಜನರಿಗೂ ಗೊತ್ತಿರಬೇಕು. ಕನ್ಸೆಂಟ್ ಸೈನ್ ಮಾಡುವಾಗ ಅದೆಲ್ಲ ಸೈನ್ಸನ್ನು ಅರ್ಥ ಮಾಡಿಕೊಂಡು ಯಾವ ಪ್ರೊಸೀಜರ್ ಯಾಕೆ ಹೋಗ್ತಾ ಇದ್ದೀನಿ ಅರ್ಥ ಹೇಳ್ಬಿಡಬೇಕು. ಈ ಪ್ರೊಸೀಜರ್ಗಳು ಜನರಿಗೆ ಒಳ್ಳೆ ಮಾಡಬೇಕು ಅಥವಾ ಅವರಿಗೆ ಆತಂಕ ತರಬಾರ್ದು. ಅಂದರೆ ಅದರಿಂದಾಗಿ ಅನ್ನೆಸೆಸರಿ ಸರ್ಜರಿಗಳನ್ನು ನಾವು ಎಂಕರೇಜ್ ಮಾಡುವುದಿಲ್ಲ, ಅನ್ನೆಸೆಸರಿ ಪ್ರೊಸೀಜರ್ಗಳನ್ನು ಕೂಡ ಎಂಕರೇಜ್ ಮಾಡುವುದಿಲ್ಲ. ಮತ್ತು ರಿಸ್ಕ್ ಬೆನಿಫಿಟ್ ರೇಷಿಯೋ ನಾವು ನೋಡ್ತೇವೆ. ಈ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡಿ ಇದರಲ್ಲಿ ಇರುವ ರಿಸ್ಕ್ ಕಡಿಮೆ ಇದ್ದು ಬೆನಿಫಿಟ್ ಜಾಸ್ತಿ ಇದ್ದರೆ ಮಾಡಬೇಕು. ಇದರಲ್ಲಿರುವ ರಿಸ್ಕ್ ತುಂಬ ಜಾಸ್ತಿ ಇದ್ದು ಬೆನಿಫಿಟ್ ತುಂಬ ಕಮ್ಮಿ ಇದ್ದರೆ ಆದರೂ ಕೂಡ ಪೇಷಂಟಿಗೆ ಅರ್ಥ ಮಾಡ್ಕೊಂಡು ಬೇಕಿದ್ದರೆ ಸ್ವಲ್ಪ ಸಮಯ ಮೊದಲು ನಾವು 103 ವರ್ಷದ ಒಬ್ಬರು ಪೇಷಂಟನ್ನು ನಾವು ಕ್ಯಾನ್ಸರ್ ಇಟ್ಕೊಂಡು ನನ್ನ ಎದುರಿಗೆ ಬಂದಿದ್ದರು. 103 ವರ್ಷದಲ್ಲಿ ಫ್ಯಾಮಿಲಿ ನಂಗೆ ಪರಿಚಯ ಇದ್ದ ಕಾರಣ ಬೇಡ ಸರ್ಜರಿ, ಯಾಕಂದರೆ ಈ ವಯಸ್ಸಿನಲ್ಲಿ ತಡ್ಕೊಳಕ್ಕಾಗೋದಿಲ್ಲ, ವೀಲ್ಚೇರಲ್ಲಿ ಬಂದಿದ್ದರು. ಹೇಳುವಾಗ ಆ ಪೇಷಂಟ್ ನನಗೆ ಹೇಳಿದರು, ಡಾಕ್ಟ್ರೇ ನಾನು ನಿಮಗೆ ಧೈರ್ಯ ಕೊಡ್ತಾ ಇದ್ದೀನಿ, ನಾನು ಫಿಟ್ ಇದ್ದೇನೆ, ನಾನೊಂದು ಇಲ್ಲಿದ್ದು ಕರ್ನಾಟಕದ ಒಂದು ಚಿಕ್ಕ ಗ್ರಾಮದಿಂದ ಬಂದವನು, ಇವತ್ತಿಗೂ ಸ್ಟ್ರಾಂಗ್ ಇದ್ದೇನೆ, ಮಾಡಿ ನನ್ನ ಮೇಲೆ ಸರ್ಜರಿ ಚೆಕ್ ಮಾಡಿ ಮೊದಲು ನಾನು ಫಿಟ್ ಇದ್ದೀನಿ ಇಲ್ವ ಹೇಳಿ. ಎಲ್ಲ ಫಿಟ್ನೆಸ್ ಕಾರ್ಡಿಯಾಕೆಲ್ಲ ಚೆಕ್ ಮಾಡಿದ ಮೇಲೆ ಫಿಟ್ ಇದ್ದರು. ಸೊ ನನ್ನ ಡಾಕ್ಟ್ರುಗಳು ಹೇಳಿದರು, ಇವರು 1 ತಾಸಿಂದ ಜಾಸ್ತಿ ಸರ್ಜರಿ ತಡ್ಕೊಳಕ್ಕಾಗೋದಿಲ್ಲ, ಈ 1 ತಾಸೊಳಗೆ ಮಾಡೋಕ್ಕಾಗೋದಾದರೆ ಮಾಡೋಣ ಇದನ್ನು ಹೇಳಿ. ಮಾಡೋಕ್ಕೆ ಸಮತೆ ನಮ್ಮ ಹತ್ರ ಇತ್ತು. ಎಕ್ಸ್ಪ್ಲನೇಷನ್ ಅವ್ರಿಗೆ ಕೊಟ್ಟೆವು. ನೋಡಿರಿ ಸರ್, ಇದು ಸರ್ಜರಿಯನ್ನು ನಾನು ಅನ್ನೆಸೆಸರಿನೂ ಹೇಳ್ಬೋದು, ಯಾಕಂತ ಹೇಳಿದರೆ ಇಷ್ಟು ರಿಸ್ಕ್ ಇಟ್ಕೊಂಡು ಯಾಕೆ ಮಾಡಬೇಕು. ಬಟ್ ಅವ್ರು ಹೇಳಿದರು, ನನಗೆ ಈ ಕಾಯಿಲೆಯಿಂದ ಗುಣ ಆಗುವ ಆಸಕ್ತಿ ಉಂಟು, ನನಗೆ ಜೀವ ಉಳಿಯೋಕ್ಕೆ ಆಸಕ್ತಿ ಉಂಟು 103ರಲ್ಲಿ. ಅದಕ್ಕೆ ಅವ್ರು ಏನು ಹೇಳಿದರು, ನನಗೆ ಈ ಸರ್ಜರಿ ಪ್ರೊಸೀಜರ್ ಬೇಕು, ನಾನು ಈ ರಿಸ್ಕ್ಗಳನ್ನು ನಾನು ಎಕ್ಸೆಪ್ಟ್ ಮಾಡ್ತೇನೆ ಹೇಳಿ. ಇದಕ್ಕೆ ನಾವು ಇನ್ಫಾರ್ಮ್ ಡಿಸಿಷನ್ ಹೇಳ್ತೇವೆ. ಆವಾಗ ಇದು ಅನ್ನೆಸೆಸರಿ ಸರ್ಜರಿ ಆಗೋದಿಲ್ಲ, ಯಾಕಂದರೆ ಸರ್ಜರಿ ಇದು ನೆಸೆಸಿಟಿ ಉಂಟು, ಬಟ್ ಅವ್ರು ಫಿಟ್ ಇಲ್ಲ ಹೇಳುವಂಥ ಯೋಚನೆ ಇತ್ತು. ಬಟ್ ಅವ್ರು ಫಿಟ್ ಇದ್ದರು. ಸೊ ಈ ಮಟ್ಟಲ್ಲಿ ವೈಜ್ಞಾನಿಕ ಒಂದು ರೀತಿಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ಮುಟ್ಟಿದರೆ ನೆಸೆಸರಿ ಅನ್ನೆಸೆಸರಿ ಸರ್ಜರಿಗೆ 3 ಥರದ ಆದಾಯಗಳುಂಟು: ಲೀಗಲ್ ಆದಾಯ, ಸೈಂಟಿಫಿಕ್ ಆದಾಯ, ಮಾರಲ್ ಆದಾಯ. ಇದು 3ನ್ನು ತಗೊಳ್ಳುವಾಗ ನಾವು ಯಾವ ರೀತಿಯಲ್ಲಿ ಯಾವ ಪ್ರೊಸೀಜರ್ ಪೇಷಂಟ್ಸ್ಗಳಿಗೆ ಒಳ್ಳೆ ಮಾಡುತ್ತೋ ಅದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಒಂದು. ಎರಡನೇದು, ನನ್ನ ಫ್ಯಾಮಿಲಿ ಮೆಂಬರಲ್ಲಿ ನಾನು ಇದು ಪ್ರೊಸೀಜರ್ ಮಾಡ್ತಿದ್ದರೆ ನಾನು ಮಾಡ್ತಿದ್ನೋ ಇಲ್ವೋ ಅದು ಯೋಚನೆ ಮಾಡೋದು ಕೂಡ ಮುಖ್ಯ. ಇವತ್ತಿಗೆ ಯಾವುದೇ ಫೀಲ್ಡಲ್ಲಿ ನೋಡಿದರೂ ಕೂಡ ಈಗ ಅನಾಗೃತ ಆಪರೇಷನ್ಗಳ ಬಗ್ಗೆ ಚರ್ಚೆ ಬರುವಾಗ ಉದ್ದೇಶ ಇಂಪಾರ್ಟೆಂಟ್ ಇರುತ್ತೆ. ಈಗ ನಾನು ವೈದ್ಯಕೀಯ ಸಂಸ್ಥೆಯ ಪರವಾಗಿ ಮಾತನಾಡುವಾಗ ಎಷ್ಟು ಜನರಿಗೆ ಕೆಟ್ಟ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾರೆ ಹೇಳುವಂಥ ಯೋಚನೆ ಬರುತ್ತೆ. ಯಾಕಂದರೆ ಇವತ್ತಿಗೆ ಚರ್ಚೆ ಆಗ್ತಾ ಉಂಟು, ಇದು ಅನ್ನೆಸೆಸರಿ ಆಗಿ ಕೆಟ್ಟ ಉದ್ದೇಶದಿಂದ ಯಾರೋ ಒಂದು ಡಾಕ್ಟ್ರು ಇದನ್ನು ಪ್ರಯತ್ನ ಮಾಡ್ತಾನೆ ಹೇಳಿ. ಮುಖ್ಯವಾಗಿ ಅದು ಇರುವುದಿಲ್ಲ. ಯಾಕಂತ ಹೇಳಿದರೆ ಇವತ್ತಿಗೆ ವೈಜ್ಞಾನಿಕ ರೀತಿಯಲ್ಲಿ ನಾನು ಹೇಳೋದು, ನಾನು ಎಲ್ಲ ಕಡೆಯಿಂದ ಪರ್ಫೆಕ್ಟ್ ಇದ್ದೇವೆ ಹೇಳೋದಲ್ಲ ನಾವೆಲ್ಲರೂ ಡಾಕ್ಟ್ರುಗಳು. ಬಟ್ ಎಲ್ಲ ಒಂದು ರೀತಿಯಲ್ಲಿ ಇವತ್ತಿಗೆ ಆ ಒಂದು ಕೆಟ್ಟ ಭಾಗದ ಒಂದು ಇರ್ಬೋದು 1% ಕಡಿಮೆ ಒಳ್ಳೆ ಉದ್ದೇಶದಿಂದ ಮಾಡದೇ ಇರುವಂಥದ್ದು. ಅಂಥ ಡಾಕ್ಟ್ರುಗಳಿರುವಾಗ ಅದು ಲೀಗಲ್ ಪ್ರೊಸೀಡಿಂಗ್ ಇರುತ್ತೆ, ಅದಕ್ಕೆ ಇದಿರುತ್ತೆ ಅನ್ನೆಸೆಸರಿ ಪ್ರೊಸೀಜರ್ಗಳಿಗೆ. ಬಟ್ 99%ಗಳು ಯಾವುದೇ ನಾವು ಅಸೋಸಿಯೇಷನ್ಗಳಲ್ಲಿ ಕೂಡ ನಾವು ಚರ್ಚೆ ಮಾಡೋದೇನು, ಜನರ ಹಿತಕ್ಕೋಸ್ಕರ ನಾವು ಏನು ಮಾಡ್ಬೋದು. ನಮ್ಮ ಅಸೋಸಿಯೇಷನ್ಗಳಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಗಲಿ, ಸರ್ಜರಿ ಅಸೋಸಿಯೇಷನ್ಗಳಾಗಲಿ, ಅಥವಾ ಯಾವುದೇ ಥರದ ವೈದ್ಯರ ಇವತ್ತು ಅಸೋಸಿಯೇಷನ್ಗಳಲ್ಲಿ ಚಿಂತನೆ ಏನುಂಟು, ಡಾಕ್ಟ್ರುಗಳು ನಮ್ಮ ಮರ್ಯಾದೆಗಳನ್ನು, ನಮ್ಮ ಆತ್ಮಸಮ್ಮಾನವನ್ನು ಮತ್ತು ನಮ್ಮ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ವಹಿಸುವಂಗೆ ಯಾವ ಪ್ರಯತ್ನಗಳನ್ನು ಮಾಡ್ಬೋದು ಹೇಳುವಂಥ ಒಂದು ಚಿಂತನೆಗಳು ಉಂಟು. ಇದಕ್ಕೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಉಂಟು, ಇದನ್ನು ನೋಡ್ಕೊಳ್ಳೋಕ್ಕೆ ಒಳ್ಳೆ ರೀತಿಯ ಸಂಸ್ಥೆಗಳು ಉಂಟು. ಇದನ್ನು ರೆಗ್ಯುಲೇಟ್ ಮಾಡೋಕ್ಕೂ ಕೂಡ ಇವತ್ತಿಗೆ NMC ಉಂಟು. ಅಂದರೆ ಡಾಕ್ಟರ್ನ ಕೋಡ್ ಆಫ್ ಕಾಂಡಕ್ಟ್ ಏನುಂಟು, ಅವನು ಏನು ವಚನಬದ್ಧನಾಗಿದ್ದಾನೆ ಹೇಳಿ, ಅಬವ್ ಆಲ್ ಡೂ ನೋ ಹಾರ್ಮ್ ಹೇಳಿ. ಅಂದರೆ ಎಲ್ಲ ಮೇಲೆ ಪೇಷಂಟ್ಗೆ ತೊಂದರೆ ಆಗದಾಗ ಪ್ರಯತ್ನ ಮಾಡುವ. ಸೊ ಆ ಉದ್ದೇಶ ಇರೋದು ಭಾರಿ ಇಂಪಾರ್ಟೆಂಟ್. ಇವತ್ತಿನ ವರ್ಲ್ಡಲ್ಲಿ ಇನ್ನೊಂದು ಒಂದು ಥರದ ಒಂದು ಬ್ಲೇಮ್ ಇರುವುದು ನಮ್ಮ ಮೇಲೆ. ಇದು ತುಂಬ ಕಮರ್ಷಿಯಲ್ ಆಗೋಗಿದೆ, ಈ ಮೆಡಿಸಿನ್ಗಳು ತುಂಬ ಕಮರ್ಷಿಯಲ್ ಆಗೋಗಿದೆ ಹೇಳಿ. ಇದು ನಿಜ, ಕಮರ್ಷಿಯಲೈಸೇಷನ್ ಆಗೋಗಿದೆ. ಬಟ್ ಯಾವ ರೀತಿಯಲ್ಲಿ ಎಲ್ಲಿ ಕಮರ್ಷಿಯಲೈಸೇಷನ್ ಆಗಿಲ್ಲ. ಇವತ್ತಿಗೆ ಒಂದು ಕ್ಯಾನ್ಸರ್ ಸರ್ಜರಿ ಮಾಡಬೇಕಿದ್ರೆ ನಾನು ಅದನ್ನು ಚಿಕ್ಕ ಸ್ಮಾಲ್ ಕ್ಲಿನಿಕಲ್ಲಿ ಮಾಡಿ ಆ ಪೇಷಂಟ್ ತೀರ್ಕೊಂಡ್ರೆ ಅದರ ಪರಿಸ್ಥಿತಿ ಏನಾಗುತ್ತೆ.
ನಾವು ಡಾಕ್ಟರ್ನ ಮೇಲಿರೋ ವೈಲೆನ್ಸ್ ನೋಡಿದ್ದೇವೆ, ಡಾಕ್ಟರ್ನ ಮೇಲೆ ಆಗುವ ಅಟ್ಯಾಕ್ಸ್ ನೋಡಿದ್ದೇವೆ. ಜಸ್ಟಿಸ್ ಮಾರ್ಕಂಡೇಯ ಕಡ್ಜು ಒಂದು ಜಡ್ಜ್ಮೆಂಟಲ್ಲಿ ಒಂದು ಬಾರಿ ಚೆನ್ನಾಗಿ ಹೇಳಿದರು, ಎಲ್ಲ ಲಾಯರ್ಗಳು ಸಕ್ಸೀಡ್ ಆಗೋಕ್ಕಾಗತ್ತಾ ಎಲ್ಲ ಕೇಸಸ್ಗಳಲ್ಲಿ? ಆಗೋಕ್ಕಾಗೋದಿಲ್ಲ. ಹಾಗೆಯೇ ಎಲ್ಲ ಡಾಕ್ಟ್ರುಗಳು ಅದೇ ಇದರಲ್ಲಿ ಸಕ್ಸೀಡ್ ಆಗೋಕ್ಕಾಗತ್ತಾ? ಅದನ್ನು ಪೇಷಂಟ್ಗಳನ್ನ 100% ಕ್ಯೂರ್ ಆಗುವುದಿಲ್ಲ. ಅವನ ಪ್ರಯತ್ನ ಮುಖ್ಯ. ಆ ಪ್ರಯತ್ನದಲ್ಲಿ ಅವನು ಕರೆಕ್ಟಾಗಿ ಸೈನ್ಸ್ ಯೂಸ್ ಮಾಡಿದ್ನ ಇಲ್ವೋ ಮುಖ್ಯ. ಈ ಯೋಜನೆಗಳನ್ನು ನೋಡುವಾಗ ಆದಷ್ಟು ಮಟ್ಟಲ್ಲಿ ಅನ್ನೆಸೆಸರಿ ಸರ್ಜರಿಗಳನ್ನು ಮಾಡೋಕ್ಕೆ ಈಗ ಕೆಲವು ಕ್ಷೇತ್ರಗಳಲ್ಲಿ, ಈಗ ನಾವು ಕೇಳ್ತೇವೆ ದೇಶದ ಹೊರಗಡೆ ಕೂಡ ಕೆಲವು ಕಡೆಯಲ್ಲಿ ಅನ್ನೆಸೆಸರಿ ಸರ್ಜರಿಗಳು ಜಾಸ್ತಿ ಉಂಟು. USA ಅದಕ್ಕೊಂದು ಉದಾಹರಣೆ. USA ಕೆಲವು ಅಂಶಗಳು ಉಂಟು, ಅನ್ನೆಸೆಸರಿ ಸರ್ಜರಿ ಅಂಶಗಳು ಜಾಸ್ತಿ ಆಗಿದೆ ಹೇಳಿ. ಕ್ಯಾಪಿಟಲ್ ಮೆಡಿಸಿನ್ ಹೇಳ್ತೇವೆ ಅದಕ್ಕೆ. ಅಂದರೆ ಅಲ್ಲಿ ಎಕ್ಸ್ಟ್ರೀಮಲ್ಲಿ ಉಂಟು ಕ್ಯಾಪಿಟಲ್ ಮೆಡಿಸಿನ್. ದುಡ್ಡು, ಇನ್ಶೂರೆನ್ಸ್, ಇದರ ಕಾರಣದಿಂದಾಗಿ USA ಇರುವಂಥ ಇವತ್ತು ಕ್ಯಾಪಿಟಲ್ ಮೆಡಿಸಿನ್ ನಾವು ನೋಡಿದರೆ ನಮಗೆ ನಮ್ಮ ದೇಶದ ಮೇಲೆ ಹೆಮ್ಮೆ ಬರಬೇಕು. ನಾನು ನಮ್ಮ ಪೇಷಂಟ್ಗಳಿಗೆ ಹೇಳ್ತೇನೆ, ನೀವು ಇವತ್ತಿಗೆ USA ಹೋಗಿ ನಿಮಗೆ ಒಂದು MRI ಬೇಕಿದ್ದರೆ ನಿಮಗೆ 1 ವಾರ ವೇಟ್ ಮಾಡಬೇಕಾಗುತ್ತೆ. ನನ್ನದೇ ಫ್ರೆಂಡ್ಗಳು ಹೋಗಿದ್ದವ್ರು ಹೇಳಿದರು, ಒಂದು ತಲೆನೋವಿಗೆ ನಾನು ಬೆಳಗಿನ ಸಂಜೆ ವೇಟ್ ಮಾಡಿ ಅದಾದ ಮೇಲೆ ಆ ತಲೆನೋವಿಗೆ ನನಗೆ ಒಂದು ಮಾತ್ರೆ ತೊಗೊಳೋಕ್ಕೆ ಅಷ್ಟು ಹೊತ್ತು ತೊಗೊಳೋಕ್ಕೆ ಯಾರ ಬಂದು ನರ್ಸ್ ಬಂದು ಕೊಟ್ಟು ಹೋದರು, ಡಾಕ್ಟರ್ ಸಿಗಲಿಲ್ಲ ಹೇಳಿ. ಅಂಥ ದಿನಗಳಲ್ಲಿ ನಾವು ಇವತ್ತಿಗೆ ನಮ್ಮ ಮೇಲಿರುವಂಥ ಜವಾಬ್ದಾರಿಗಳು ಕೂಡ ಏನು, ಈ ಕಮರ್ಷಿಯಲ್ ಮೆಡಿಸಿನನ್ನು ಆದಷ್ಟು ನಾವು ಮಾಡೋಕ್ಕೆ ಬಿಡಬಾರ್ದು. ಅದರಲ್ಲೂ ಕೂಡ ಸೇಫ್ಟಿ ಮೆಡಿಸಿನ್ನು ಉಂಟು, ಎಥಿಕಲ್ ಮೆಡಿಸಿನ್ ಕೂಡ ಉಂಟು. ಅಂದರೆ ಫೆಸಿಲಿಟೀಸ್ ಕೂಡ ಬೇಕು, ಇಕ್ವಿಪ್ಮೆಂಟ್ ಕೂಡ ಬೇಕು, ಆಸ್ಪತ್ರೆಯ ವಾತಾವರಣ ಕೂಡ ಬೇಕು, ಇನ್ಫೆಕ್ಷನ್ ಆಗುವಂಥ ಆವರಣಗಳು ಕೂಡ ಬೇಕು, ಜವಾಬ್ದಾರಿಗಳು ಕೂಡ ಬೇಕು. ಸೊ 3 ಮುಖ್ಯ ನನ್ನ ಪ್ರಕಾರದಲ್ಲಿ 3C ಹೇಳ್ತೇನೆ ನಾನು. ಕಮರ್ಷಿಯಲೈಸೇಷನ್, ಕನ್ಸರ್ನ್ ಮತ್ತು ಇರುವುದು ನಮ್ಮ ಕಮಿಟ್ಮೆಂಟ್. ಈಗ ಕಮರ್ಷಿಯಲೈಸೇಷನ್ ನಾನು ಹೇಳಿದ್ದೆ, ಕಮರ್ಷಿಯಲೈಸೇಷನ್ ಮೆಡಿಸಿನ್ ಆಗ್ತಾ ಉಂಟು. ಆ ಕಾರಣದಿಂದಾಗಿ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸರ್ಕಾರಗಳು, ಅಂದರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಪ್ರತಿಬದ್ಧರಾಗಿ ಎಲ್ಲ ಥರದ ಶ್ರಮ ಮಾಡ್ತಾ ಇದ್ದಾರೆ ಕಮರ್ಷಿಯಲೈಸೇಷನ್ ಕಡಿಮೆ ಆಗಬೇಕು ಹೇಳಿ. ಎರಡನೇದು ಕನ್ಸರ್ನ್ ಹೇಳಿದರೆ ಉದ್ದೇಶ. ನನ್ನ ಉದ್ದೇಶ ಏನು, ಐ ಕನ್ಸರ್ನ್ಡ್ ಅಬೌಟ್ ದ ಪೇಷಂಟ್. ನನ್ನ ಉದ್ದೇಶ ಏನು, ಅವನಿಗೆ ಒಳ್ಳೆ ಆಗಲಿ ಹೇಳುವಂಥ ಉದ್ದೇಶ. ಇದಕ್ಕೆ ಮೆಡಿಕಲ್ ಎಜುಕೇಷನಲ್ಲಿ ಬರುವಂಥ, ಈಗ ಇವತ್ತಿಗೆ ನಾನು ಕಲಿತ ಮೆಡಿಕಲ್ ಕಾಲೇಜಿನ ನನ್ನ ಗುರುಗಳನ್ನು ನಾನು ಯಾವಾಗಲೂ ಒಂದು ವಂದನೆಗಳನ್ನು ಅರ್ಪಿಸ್ತಾ ಇರ್ತೇನೆ. ಯಾಕೆ, ಅವ್ರು ಕಲಿಸಿದ ಉದ್ದೇಶ, ಅವ್ರು ಕಲಿಸಿದ ಒಂದು ನೀತಿ, ಅವರು ಕಲಿಸಿದ ಒಂದು ಉಪದೇಶಗಳು ಇವತ್ತಿಗೂ ಕೂಡ ನಮಗೊಂದು ಒಂದು ಒಂದು ಥರದ ಒಂದು ಇನ್ಸ್ಟಿಟ್ಯೂಷನಲೈಸೇಷನ್ ಆಗಿ ಒಂದು ಲಾಗ್ ನಮ್ಮ ಎದುರಿಗೆ ಬಂದಿದೆ. ಕ್ಲಿನಿಕಲ್ ಮೆಡಿಸಿನ್ನ ಟೀಚಿಂಗ್ಗಳು. ಮೂರನೇದು ಕಮ್ಯುನಿಕೇಷನ್. ಅಂದರೆ ನಾವು ಆ ಕನ್ಸರ್ನ್ ಮತ್ತು ಆ ಉದ್ದೇಶವನ್ನು ಪೇಷಂಟಿಗೂ ಕಮ್ಯುನಿಕೇಟ್ ಮಾಡೋದು ಮುಖ್ಯ. ಎಷ್ಟೋ ಸತಿ ಏನಾಗುತ್ತೆ, ಡಾಕ್ಟ್ರನ ಉದ್ದೇಶ ಒಳ್ಳೆ ಇರುತ್ತೆ, ಬಟ್ ಅದು ಕಮ್ಯುನಿಕೇಟ್ ಆಗಿರುವುದಿಲ್ಲ. ಎಷ್ಟೋ ಸತಿ ನಾನು ಹೇಳೋದು, ಈಗ ಕ್ಯಾನ್ಸರಲ್ಲಿ ನಾವು ಸಾವುಗಳನ್ನು ನೋಡ್ತೇವೆ. ನಾವು ಸಾವುಗಳನ್ನು ನೋಡುವಾಗ ಕೆಲವೊಮ್ಮೆ ಸರ್ಜರಿ ಆದಮೇಲೆ ಅಥವಾ ಇದಾದ ಮೇಲೆ ಎಲ್ಲ ಒಳ್ಳೆ ಆದಮೇಲೆ ನಾವು ಆಗುವಂಥ ಸಾವುಗಳನ್ನು ನೋಡಿರುವಾಗ ನಾವು ಕೂತ್ಕೊಂಡು ಪೇಷಂಟ್ನವರ ಫ್ಯಾಮಿಲಿ ಒಟ್ಟಿಗೆ ಮಾತನಾಡುವಾಗ ಅವರು ಅರ್ಥ ಮಾಡ್ಕೊಳ್ತಾರೆ, ದಟ್ ಉದ್ದೇಶ ಒಳ್ಳೆಯಿತು, ನಮ್ಮ ಪ್ರಯತ್ನ ಎಲ್ಲ ಒಳ್ಳೆಯಿತು. ಅವರ ಪೇಷಂಟಿಗೆ ಅವರಿಗೆ ಶಕ್ತಿ ಸಾಮರ್ಥ್ಯ ಇರಲಿಲ್ಲದಿದ್ದರೆ ಆ ಒಂದು ಇದಕ್ಕೆ, ಆವಾಗ ಡಾಕ್ಟ್ರು ಆ ಆಯುಷ್ಯವನ್ನು ತೀರ್ಮಾನ ಮಾಡುವಂಥ ಶಕ್ತಿ ಇರುವುದಿಲ್ಲ. ಬಟ್ ಆ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಇರುತ್ತೆ. ಆ ಕಮ್ಯುನಿಕೇಷನ್ ಅಂದರೆ ಪೇಷಂಟ್ನವರೊಟ್ಟಿಗೆ ಆ ಟೈಮ್ ಸ್ಪೆಂಡ್ ಮಾಡೋದು, ಮಾತನಾಡೋದು, ಅವರಿಗೆ ಇದ್ರ ಬಗ್ಗೆ ವಿವರವಾಗಿ ತಿಳಿಸೋದು, ಅದು ಜವಾಬ್ದಾರಿ ಕೂಡ ತಮಗೆ ತುಂಬ ಮುಖ್ಯ. ಸೊ ಈ 3 ಸಿಗಳು, ಕನ್ಸರ್ನು, ನಮಗೆ ಕಮ್ಯುನಿಕೇಷನ್ನು ಮತ್ತು ಕಮರ್ಷಿಯಲೈಸೇಷನ್, ಈ 3 ನಾವು ತಿದ್ದುಪಡಿಸಿದರೆ ಜಗತ್ತಲ್ಲಿ ಎಲ್ಲ, ನಾನು ಹೇಳೋದು ಅಸೋಸಿಯೇಷನ್ಗಳಲ್ಲಿ ಇದರಲ್ಲಿ ಚರ್ಚೆ ಮಾಡಿದರೆ ನಮಗೆ ಪರಿವರ್ತನೆಗಳು ಜಾಸ್ತಿ ಆಗುತ್ತೆ. ಇಂಥ ಅನ್ನೆಸೆಸರಿ ಪ್ರೊಸೀಜರ್ಗಳ ಚರ್ಚೆ ಕೂಡ ಬರಬಾರ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಆಪರೇಷನ್ ಹೇಳಿದ್ದು ಈ ಥೈರಾಯ್ಡ್ದು ಆಪರೇಷನ್ ಹೇಳಿದೆ. ಇದನ್ನು ಒಂದೊಂದು ಒಳ್ಳೆಯ ಉದಾಹರಣೆ ತೊಗೊಳ್ಳೋಣ. ಇವತ್ತಿಗೆ ಈ ಆಪರೇಷನನ್ನು ಹಲವಾರು USA ಕೂಡ ಇದರ ಬಗ್ಗೆ ಹಲವಾರು ಚರ್ಚೆ ಆಗಿದೆ. ದಟ್ ಈಸ್ ಲಾಟ್ ಆಫ್ ದ ಸರ್ಜರೀಸ್, ಸಮ್ಟೈಮ್ಸ್ ಅಪ್ ಟು 20% ಆಫ್ ದಿಸ್ ಥೈರಾಯ್ಡ್ ಸರ್ಜರೀಸ್ ಆರ್ ಅನ್ನೆಸೆಸರಿ. ಯಾಕಂತ ಹೇಳಿದರೆ ಆ ಗಂಟು ಜೀವನಕ್ಕೆ ತೊಂದರೆ ಮಾಡುವುದಿಲ್ಲ. ಆ ಗಂಟನ್ನು ತೆಗಿಲಿಲ್ಲದಿದ್ದರೆ ಅದು ಜೀವಕ್ಕೆ ಯಾವುದೇ ಥರದಲ್ಲಿ ತೊಂದರೆ ಕೊಡುವುದಿಲ್ಲ. ಇದು ಹಾಗೆ ಇಟ್ಟು ಅಬ್ಸರ್ವೇಷನ್ ಮಾಡಿ 20 ವರ್ಷದಲ್ಲಿ ದೊಡ್ಡದಾದರೆ ಮಾತ್ರ ಅದನ್ನು ತೆಗಿಬೇಕಾಗ್ಬೋದು ಹೇಳುವಂತಹ ಕೆಲವು ಮಾಹಿತಿಗಳು ಉಂಟು, ಗೈಡ್ಲೈನ್ಸ್ ಉಂಟು. ಸೊ ಯಾವ ಸರ್ಜರಿಗಳು ಗೈಡ್ಲೈನ್ಸ್ನ ಫಾಲೋ ಮಾಡದೆ ಮಾಡ್ತೀವೋ ಅದಕ್ಕೆ ಅನ್ನೆಸೆಸರಿ ಹೇಳ್ಬೋದು. ಅದು ಹೊಟ್ಟೆ ಸರ್ಜರಿ ಆಗಲಿ, ಕುತ್ತಿಗೆ ಸರ್ಜರಿ ಆಗಲಿ, ನಾನು ಹೇಳೋದು ಮೂಳೆಯ ಸರ್ಜರಿ ಆಗಲಿ, ಅಥವಾ ಕಣ್ಣಿನ ಸರ್ಜರಿ ಆಗಲಿ, ಅಥವಾ ತಲೆಬುಡದ ಸರ್ಜರಿ ಆಗಲಿ, ಮೂಗಿನ ಸರ್ಜರಿ ಆಗಲಿ, ಬಾಯಿಯ ಸರ್ಜರಿ ಆಗಲಿ, ಡೆಂಟಲ್ ಸರ್ಜರಿ ಆಗಲಿ, ಅಥವಾ ಯಾವುದೇ ಥರದ ಕಾಸ್ಮೆಟಿಕ್ ಸರ್ಜರಿ ಆಗಲಿ, ಎಲ್ಲ ಕಡೆಯಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಉಂಟು. ಯಾವ ಸರ್ಜರಿ ಯಾವಾಗ ಮಾಡಬೇಕು ಹೇಳಿ. ಅಂದರೆ ಇವತ್ತಿಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನಲ್ಲಿ ಜಗತ್ತಲ್ಲಿ ನಾವು ಆ ರೀತಿಯ ತೀರ್ಮಾನಕ್ಕೆ ಬಂದಿದ್ದೇವೆ. ದಟ್ ಎವಿಡೆನ್ಸ್ ಉಂಟಾ ಇಲ್ವಾ.
ಈಗ ಆ ಒಂದು ಸರ್ಜರಿ ಮಾಡಿ ಅದರಲ್ಲಿ ಎವಿಡೆನ್ಸ್ ಈ ಸೇಸ್ ದಟ್ ದೆರ್ ಇಸ್ ನೋ ರೋಲ್ ಆಫ್ ಸರ್ಜರಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೊಸೀಜರ್ ಹೇಳಿದರೆ ಎವಿಡೆನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಡೇಟಾ ಆ್ಯಂಡ್ ಗೈಡ್ಲೈನ್ಸ್, ಆವಾಗ ಆ ಪ್ರೊಸೀಜರ್ ಮಾಡೋದು ಅನ್ನೆಸೆಸರಿ. ಸೊ ಇವತ್ತಿಗೆ ಇದಕ್ಕೆ ಹಲವಾರು ರೀತಿಯ ಹೊಣೆಗಳು ಇರ್ಬೋದು. ಮೊದಲನೇದಾಗಿ ಇದಕ್ಕಿರುವ ಜವಾಬ್ದಾರಿ ಬರುವುದು ನಮಗೆ ಕೆಲವೊಮ್ಮೆ ಮೆಡಿಕಲ್ ಎಜುಕೇಷನಲ್ಲಿ ಮಾಹಿತಿಗಳು ಪ್ರತಿ ತಿಂಗಳು, ಪ್ರತಿ ವರ್ಷ ಅಥವಾ ಪ್ರತಿ ದಿನವೂ ಚೇಂಜ್ ಆಗ್ತಾ ಉಂಟು. ನಿನ್ನೆ ಮಾಡಿದ ಇಂಡಿಕೇಷನ್ ಇವತ್ತಿಗೆ ಚೇಂಜ್ ಆಗಿದೆ, ಅಂಥ ದಿನಗಳು ಕೂಡ ಉಂಟು. ಕೋವಿಡ್ ಅದಕ್ಕೆ ಸಾಧಾರಣ ಉದಾಹರಣೆ. ಮೊನ್ನೆನೇ ಆಗಿರುವಂತಹ ಕೋವಿಡ್ನ ಈ ಒಂದು ಗೊಂದಲದಲ್ಲಿ ನಾವು ನೋಡಿದ್ದೆವು, ಯಾವ ಪ್ಲಾಸ್ಮಾ ಬೆಸ್ಟ್ ಹೇಳಿ ಇತ್ತು, ಅದರಲ್ಲಿ ಮರುನೇ ದಿನ ಹಲವಾರು ತಿಂಗಳ ನಂತರ ಹೇಳಿದರು ಇದರಲ್ಲಿ ಬೆನಿಫಿಟ್ ಮೇ ನಾಟ್ ಬಿ ದೇರ್ ಹೇಳಿ. ಈಗ ರೀಸೆಂಟಾಗಿ ಇಲ್ಲ ಇದು ಬೆನಿಫಿಷಿಯಲ್ ಉಂಟು ಹೇಳಿ ಬಂತು. ಅದೇ ರೀತಿಯಲ್ಲಿ ರೆಮ್ಡೆಸಿವಿರಿಂದ ಕಾರಣದಿಂದಾಗಿ ಏನೂ ಪ್ರಯೋಜನ ಎಳ್ಳೆಯಲ್ಲಿ ಒಂದು ಕಡೆ ನಿಲ್ಲಿಸಿಬಿಟ್ರು ಅದನ್ನು. ಸೊ ಇಂಥ ಹಲವಾರು ರೀತಿಯಲ್ಲಿ ಸ್ಟೀಮ್ ಇನ್ಹಲೇಷನ್ ಅಂತ ಪ್ರೊಸೀಜರಿಂದಾಗಿ ಎಷ್ಟೋ ಥರ ತೊಂದರೆಗಾಯಿತು, ಸ್ಟೀಮ್ ಅಂತ ಇನ್ಹಲೇಷನಿಂದ. ಸೊ ಇಂಥ ರೀತಿಯಲ್ಲಿ ಮಾಹಿತಿಗಳು, ರೆಸ್ಪಾನ್ಸಿಬಲ್ಗಳು ಹಲವಾರು ಇರುತ್ತೆ ಇದಕ್ಕೆ. ಒಂದು ನಾನು ಹೇಳೋದು ಫೇಕ್ ಇನ್ಫಾರ್ಮೇಷನ್ ಮೋಸ್ಟ್ ಕಾಮನ್ ಆಗಿರುವಂಥದ್ದು ಇವತ್ತಿಗೆ ಫೇಕ್ ಇನ್ಫಾರ್ಮೇಷನ್. ಈ ಫೇಕ್ ಇನ್ಫಾರ್ಮೇಷನನ್ನು ಸೈನ್ಸಲ್ಲಾಗಲಿ, ಮೆಡಿಸಿನಲ್ಲಾಗಲಿ ಅಥವಾ ಥರದ ಬೇರೆ ಬೇರೆ ರೀತಿಯಲ್ಲಿ ಆಗಲಿ, ವಾಟ್ಸ್ಯಾಪ್ ಯೂನಿವರ್ಸಿಟಿಯ ಮೂಲಕ ಆಗಲಿ, ಗೂಗಲ್ನ ಮೂಲಕ ಆಗಲಿ, ಗೂಗಲ್ ಮಾಡುವಾಗ ಜನರು ಬಂದು ಆತಂಕ ಪಡ್ಕೊಬಂದು ಈಗ ಕೆಲವರು ಇದ್ದಾರೆ ಪೇಷಂಟ್, ನನಗೆ ಮೊನ್ನೆ ಬಂದು ಹೇಳಿದರು ಒಬ್ಬ ಪೇಷಂಟ್, ಸರ್ ಇಲ್ಲಿ ಒಂದು ಗಂಟು ಉಂಟು, ನಾನು ಗೂಗಲ್ ಮಾಡಿದ್ದೆ, ಈ ಗಂಟು ನಾನೇ ಸ್ವತಃ ಹೋಗಿ ಅಲ್ಟ್ರಾಸೌಂಡ್ ಮಾಡಿಸಿ ಬಂದಿದ್ದೇನೆ, ಇದರಲ್ಲಿ ಒಂದು ಗಂಟು ಉಂಟು, ಈ ಗಂಟು ಲಿಂಫೋಮಾ ಇರ್ಬೋದು ಹೇಳಿದರು ನನಗೆ. ನಾನು ಹೇಳಿದೆ, ಅಮ್ಮ ಇದು ನೀವು ಹೇಗೆ ಬಂದಿರಿ ಈ ತೀರ್ಮಾನ ಕೇಳುವಾಗ, ನಾನು ಈ ಗಂಟನ್ನು ಹಿಡ್ಕೊಂಡು ನನಗೆ 3-4 ದಿನದ ನೋವಾಗ್ತಾಯಿತ್ತು, ಚೆಕಪ್ಪಿಗೆ ಹೋದೆ, ಅಲ್ಲಿ ಹೇಳಿದರು ಅಲ್ಟ್ರಾಸೌಂಡ್ ಮಾಡಬೇಕಿದ್ರೆ ಮಾಡಬೇಡಿ ಹೇಳಿ. ನಾನು ಅಲ್ಟ್ರಾಸೌಂಡ್ ಮಾಡಿಸ್ಬಿಟ್ಟೆ, ಯಾಕಂದರೆ ಚೆಕ್ ಮಾಡಿಬಿಡೋಣ, ತಪಾಸಣೆ ಬ್ಲಡ್ ಎಲ್ಲ ಚೆಕ್ ಮಾಡಿಬಿಟ್ಟೆ. ಈ ಗಂಟು ಉಂಟು ಹೇಳಿದರು. ಸೊ ನನಗೆ ಈ ಗಂಟು ತೆಗಿಸ್ಬೇಕು ಹೇಳಿದರು. ನನಗೆ ತಲೆಗೆ ಪ್ರತಿದಿನ ನನಗೆ ನಿದ್ದೆ ಬರ್ತಾ ಇಲ್ಲ, ಇದೊಂದು ಚಿಂತನೆ ಆಗಿ ಬರ್ತಾ ಉಂಟು, ನನಗೆ ಇದು ಕಾಯಿಲೆ ಇರ್ಬೋದು, ಆ ಕಾಯಿಲೆ ಇರ್ಬೋದು. ಫೋಬಿಯಾ, ಫೇಕ್ ಇನ್ಫಾರ್ಮೇಷನ್ ಮೊದಲನೇದು. ಫೋಬಿಯಾ ಇನ್ನೊಂದು. ಫೋಬಿಯಾ ಅಂದರೆ ನನಗೇನೋ ಒಂದು ಆತಂಕವೋ ಇದು ಮೋಸ್ಟ್ಲಿ ಕಾಯಿಲೆ ಬರುತ್ತೆ ಹೇಳಿ. ಅಂಥ ಸಂದರ್ಭದಲ್ಲಿ ನಾನು ಈ ಅನ್ನೆಸೆಸರಿ ಸರ್ಜರಿ ಮಾಡೋಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಇಲ್ಲದನ್ನು ತೆಗಿಸಿ ಬಿಡಿ ಹೇಳಿ. ನಾನು ಇದಕ್ಕೆ 1 ತಾಸು ಎಕ್ಸ್ಪ್ಲೈನ್ ಮಾಡಿದೆ. 1 ತಾಸಲ್ಲಿ ನಾನು ಸರ್ಜರಿ ಮಾಡಿ ಫಿನಿಷ್ ಮಾಡಿ ಅವಳನ್ನು ಡಿಸ್ಚಾರ್ಜ್ ಮಾಡ್ಬೋದಿತ್ತು. ಬಟ್ ಆ 1 ತಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ನಾನು ಆ ಫೇಕ್ ಇನ್ಫಾರ್ಮೇಷನ್ ಮತ್ತು ರಾಂಗ್ ಇನ್ಫಾರ್ಮೇಷನನ್ನು ರಿವರ್ಸ್ ಮಾಡೋಕ್ಕೆ ನನಗೆ 1 ತಾಸು ತೊಗೊಂಡಿತ್ತು. ಯಾಕೆಂತ ಹೇಳಿದರೆ ಅವಳಿಗೆ ನನಗೆ ಎಕ್ಸ್ಪ್ಲೈನ್ ಮಾಡಬೇಕಾಯಿತು, ಅಮ್ಮ ಇದರಲ್ಲಿ ಏನೂ ಪ್ರಯೋಜನ ಇಲ್ಲ ಈ ಪ್ರೊಸೀಜರ್ ಮಾಡಿ, ಇದರಿಂದಾಗಿ ನಿನಗೆ ಏನೂ ಪ್ರಯೋಜನ ಇಲ್ಲ, ನೀನು ಖರ್ಚು ಮಾಡ್ತಿ ಆಸ್ಪತ್ರೆ ಮೇಲೆ, ಔಷಧದ ಮೇಲೆ, ಡಾಕ್ಟ್ರನ ಮೇಲೆಲ್ಲ ಖರ್ಚು ಮಾಡ್ತೀನಿ, ನನಗೇನೈತೆ ನನ್ನ ಫೀಸ್ ನೀನು ಕೊಡ್ತಿ, ಬಟ್ ಅದರಿಂದ ಪ್ರಯೋಜನ ಏನಾಯಿತು ನಿನಗೆ, ಆ ಗಂಟಲ್ಲಿ ನೆಗೆಟಿವ್ ಉಂಟೇಳಿ ನಮಗೆ ಈಗಲೇ ಗೊತ್ತು. ಇಂಥ ಅನ್ನೆಸೆಸರಿ ಪ್ರೊಸೀಜರ್ಗಳು ಅಂದರೆ ಫೋಬಿಯಾ ಕಾರಣ, ರಾಂಗ್ ಇನ್ಫಾರ್ಮೇಷನ್ ಕಾರಣ, ಆತಂಕಗಳ ಕಾರಣ ಆಗ್ತಾ ಉಂಟು. ಅದಲ್ಲದೆ ನಾನು ಮೊದಲು ಹೇಳಿದಂಗೆ ಈಗ ಕಮರ್ಷಿಯಲೈಸೇಷನ್, ಯಾರಾದರೂ ಈಗ ಆ 1% ಡಾಕ್ಟರ್ಗಳಲ್ಲೂ ಯಾರಾದರೂ ತಪ್ಪು ಉದ್ದೇಶ ಇಟ್ಕೊಂಡು ಕೂಡ ಯೋಚನೆ ಮಾಡಿದರೂ ಕೂಡ ಅದು ಭಯ ಇರುತ್ತೆ. ಮೆಡಿಕಲ್ ಇನ್ಫಾರ್ಮೇಷನ್ ಅಪ್ಗ್ರೇಡ್ ಮಾಡದಿದ್ದ ಕಾರಣ, ಅಂದರೆ ಈಗ ಯಾರಾದರೂ ಈಗ 20 ವರ್ಷದ ಮೊದಲು ಇರುವಂಥ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಹೊಸ ಗೈಡ್ಲೈನ್ ಫಾಲೋ ಮಾಡಲಿಲ್ಲಾದರೂ ಕೂಡ ಈ ಅನ್ನೆಸೆಸರಿ ಸರ್ಜರಿ ಆಗ್ಬೋದು. ಅದೇ ಒಂದು ಈಗ ಹೇಳೋದು ಒಂದು ರೀತಿಯಲ್ಲಿ ನಾನು ಬೆಂಗಳೂರಲ್ಲಿ ಈಗ ನಾನು ಹಳೆ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದೇನೆ, ಅವನು USA ಹೋಗ್ತಾನೆ, US ಅವನಿಗೆ ನೋಡಿ ಇಲ್ಲ ಇದು ಗೈಡ್ಲೈನ್ಸ್ ಇಲ್ಲಿಗೆ ನಾವು ಫಾಲೋ ಮಾಡೋದಿಲ್ಲ, ನಾವು ಸರ್ಜರಿ ಮಾಡೋದಿಲ್ಲ ಹೇಳ್ಬೋದು. ಬಟ್ ನಾನು ಬೆಂಗಳೂರಲ್ಲಿ ಕೂತು 20 ವರ್ಷದ ಮೊದಲನ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ನಾನು ಸರ್ಜರಿ ಇತ್ತದರಲ್ಲಿ, ನಾನು ಮೆಡಿಕಲ್ ಸ್ಕೂಲಲ್ಲಿರುವಾಗ ಅದು ಗೈಡ್ಲೈನ್ಸ್ ನಾವು ಫಾಲೋ ಮಾಡಿಕೊಂಡು ಪೇಷಂಟ್ ಕನ್ವಿನ್ಸ್ ಮಾಡೋಕ್ಕೆ ಸೆಕೆಂಡ್ ಒಪಿನಿಯನಿಗೆ USA ಹೋದರೆ ಅಲ್ಲಿ ಅವ್ರು ಹೇಳಿದರೆ ಇಲ್ಲರಿ ಇದು ಗೈಡ್ಲೈನ್ಸಲ್ಲಿ ಈಗ ನಾವು ಚೇಂಜ್ ಮಾಡಿದ್ದೇವೆ, ವರ್ಲ್ಡ್ ಓವರ್ ನಾವು ಮಾಡೋದಿಲ್ಲ ಹೇಳಿದರೆ ನಾನು ನನ್ನ ಮೆಡಿಕಲ್ ನಾಲೆಜನ್ನು ಅಪ್ಗ್ರೇಡ್ ಮಾಡಿಲ್ಲ ಹೇಳಿ ಅರ್ಥ. ದಿನ ಇವತ್ತಿಗೆ ಮೆಡಿಕಲ್ ನಾಲೆಜ್ ಅಪ್ಗ್ರೇಡ್ ಆಗ್ತಾ ಉಂಟು. ಆ ಕಾರಣದಿಂದಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆಗಲಿ ಅಥವಾ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಗಿ ಕಡ್ಡಾಯವಾಗಿ ಡಾಕ್ಟರ್ಗಳು ಅಪ್ಡೇಟ್ ಮಾಡಲೇಬೇಕು ತಮ್ಮ ನಾಲೆಜನ್ನು. ಯಾವುದೇ ಫೀಲ್ಡಲ್ಲಿ ಇಲ್ಲಿ ಪ್ರತಿ ದಿನ ಬದಲಾವಣೆಗಳಾಗ್ತಾ ಉಂಟು, ಗೈಡ್ಲೈನ್ಸ್ ಚೇಂಜ್ ಆಗ್ತಾ ಉಂಟು, ಪಾಲಿಸಿಗಳು ಚೇಂಜ್ ಆಗ್ತಾ ಉಂಟು, ಮತ್ತು ಹೊಸ ಆವಿಷ್ಕಾರಗಳಾಗ್ತಾ ಉಂಟು, ಪರಿವರ್ತನೆಗಳಾಗ್ತಾ ಉಂಟು. ಆ ಕಾರಣದಿಂದಾಗಿ ಅಪ್ಗ್ರೇಡಿಂಗ್ ನಾಲೆಜ್ ಇಸ್ ಮ್ಯಾಂಡೇಟರಿ. ಅದು ಗ್ರಾಮದಲ್ಲಿ ಇರಲಿ ಅಥವಾ ಸಿಟಿಗಳಲ್ಲಿ, ಮೆಟ್ರೋಗಳಲ್ಲಿ ಇರಲಿ, ಎಲ್ಲ ಕಡೆ ಕೂಡ ನಾವು ನಮ್ಮ ನಾಲೆಜ್ಗಳನ್ನು ಅಪ್ಗ್ರೇಡ್ ಮಾಡೋದು ತಮ್ಮ ಡಾಕ್ಟರ್ಗಳ ಜವಾಬ್ದಾರಿ. ಅದಲ್ಲದೆ ಇವತ್ತು ರೆಗ್ಯುಲೇಷನ್ ಮೂಲಕ ಕೂಡ ಯೂನಿವರ್ಸಿಟಿಗಳು ಮತ್ತು ಕಾಲೇಜ್ಗಳು, ಅದಲ್ಲದೆ ನಮ್ಮ ಮೆಡಿಕಲ್ ಕೌನ್ಸಿಲ್ಗಳು, ರೆಗ್ಯುಲೇಟರಿ ಬಾಡೀಸ್ಗಳು ಕೂಡ ಅದಕ್ಕೆ ಪ್ರಮೋಟ್ ಮಾಡಿಕೊಂಡು ಸ್ಟ್ರಿಂಜೆಂಟ್ ಆ್ಯಕ್ಷನ್ಗಳನ್ನು ಮತ್ತು ಅದಕ್ಕೆ ಸ್ಟ್ರಿಂಜೆಂಟ್ ರೂಲ್ಸ್ಗಳನ್ನು ಮಾಡಿದ್ದಾರೆ. ವರ್ಲ್ಡ್ ಓವರ್ ಈ ಚರ್ಚೆ ನಡೀತಾ ಉಂಟು. ಅಂದರೆ ಈಗ ನಾನೇನು ಹೇಳೋದು, ನನ್ನ ಫ್ಯಾಮಿಲಿಯಲ್ಲಿ ಯಾರಾದರೂ ಮೊನ್ನೆ ನನಗೆ ಕೇಳಿದ್ರು, ಇಲ್ಲ ವಿಶಾಲ ನಿನಗೆ ಅನಿಸ್ತದ, ಯಾಕಂದರೆ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ
ತುಂಬ ಅನ್ನೆಸೆಸರಿ ಸರ್ಜರಿ ನಡೀತಾ ಉಂಟು ಹೇಳಿ. ಇವತ್ತಿಗೆ ಇದಕ್ಕೆ ಉತ್ತರ ಇನ್ನೊಂದು ಏನು ಹೇಳಿದರೆ, ಈ ವರ್ಗದ ಸರ್ಜರಿಗಳಿಗೂ ಕೂಡ ನಾನು ಹೇಳೋದು, ನಾನು ಹೃದಯದಕ್ಕೆ ಹೇಳಿದೆ, ನಾನು ಕ್ಯಾನ್ಸರ್ನ ಬಗ್ಗೆ ಹೇಳಿದೆ, ಗಂಟಲಿನ ಬಗ್ಗೆ ಹೇಳಿದೆ, ಡೆಂಟಲ್ ಬಗ್ಗೆ ಹೇಳಿದೆ, ಕಾಸ್ಮೆಟಿಕ್ ಬಗ್ಗೆ ಹೇಳಿದೆ. ಹೃದಯದ ಸರ್ಜರಿಗಳು ಅದಕ್ಕೊಂದು ಕ್ಯಾಟಗರಿ. ಇನ್ನೊಂದು ಇದರಲ್ಲೂ ಕೂಡ ನಾನು ಪುನಃ ಇದೇ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತಿಗೆ ಇರುವಂಥ ಅನ್ನೆಸೆಸರಿ ಸರ್ಜರೀಸ್, ನಿಜವಾಗಿ ಅನ್ನೆಸೆಸರಿ ಸರ್ಜರೀಸ್ ಹೇಳುವುದಂದರೆ ಅದು ಮಾಹಿತಿ ಕೊಡೋಕ್ಕೆ ಇರುವಂಥದ್ದು, ಅಥವಾ ಅಪ್ಗ್ರೇಡ್ ಆಗಿರುವಂಥದ್ದು, ಅಥವಾ ಇನ್ಫಾರ್ಮ್ ಡಿಸಿಷನ್ ಮಾಡೋಕ್ಕಿರುವಂಥ ಸರ್ಜರಿ ಇರುತ್ತೆ. ಆ ಕಾರಣದಿಂದಾಗಿ ಜನರ ಮಾಹಿತಿ, ಈ 3 ವಿಷಯ ನಾನು ಪುನಃ ಹೇಳ್ತೀನಿ, ಇನ್ಫಾರ್ಮ್ ಡಿಸಿಷನ್ ನೋಡೋದು ಭಾರಿ ಮುಖ್ಯ. ಅಂದರೆ ನಿಮಗೆ ಬೈ ಚಾನ್ಸ್ ಪ್ರೊಸೀಜರ್ ಏನಾದರೂ ಹೇಳಿದರೆ, ಈ ಫಿಸಿಷಿಯನ್ 2 ಫಿಸಿಷಿಯನ್ಗಳ ಮಧ್ಯದಲ್ಲಿ ಒಪಿನಿಯನ್ಸ್ ಡಿಫರ್ ಆಗ್ಬೋದು, 2 ಸರ್ಜನ್ಗಳ ಮಧ್ಯದಲ್ಲಿ ಒಪಿನಿಯನ್ ಡಿಫರ್ ಆಗ್ಬೋದು. ಬಟ್ ಅದರ ಮಧ್ಯದಲ್ಲಿ ಪೇಷಂಟ್ನ ಇನ್ಫಾರ್ಮ್ ಡಿಸಿಷನ್ ಮುಖ್ಯ. ಯಾಕೆ ಈ ಸರ್ಜನ್ ಈ ಡಿಸಿಷನ್ ಹೇಳಿದರು ಒಪಿನಿಯನ್ ಆಗಿ, ಅದು ಅವ್ರ ಒಪಿನಿಯನ್ ಇರ್ಬೋದು. ಈಸ್ ಎಂಟೈಟಲ್ಡ್ ಫಾರ್ ಅನ್ ಒಪಿನಿಯನ್ ಲೀಗಲಿ ಆ್ಯಂಡ್ ಸೈಂಟಿಫಿಕಲಿ. ಅದು ಕರೆಕ್ಟ್ ಇದ್ದರೆ, ಈಗ ಕೆಲವೊಮ್ಮೆ ಇಲ್ಲಿಂದ ನನಗೆ MG ರೋಡಿಗೆ 3 ರೂಟ್ ಇರ್ಬೋದು. ನಾನು ಹೇಳ್ತೀನಿ, ಈಗ ಕೆಲವೊಮ್ಮೆ ಕ್ಯಾನ್ಸರಲ್ಲಿ ನೋಡ್ಕೊಳ್ಳಿ, ಸರ್ಜರಿ ಒಂದು ಒಪಿನಿಯನ್ ಇರ್ಬೋದು, ಅದೇ ರಿಸಲ್ಟ್ ನಮಗೆ ಅದೇ ರಿಸಲ್ಟ್. ಈಗ ನಾನು ಹೇಳೋದು ಧ್ವನಿಪೆಟ್ಟಿಗೆ ಸರ್ಜರಿಯಲ್ಲಿ, ನಾನು ಧ್ವನಿಪೆಟ್ಟಿಗೆ ತುಂಬ ಸರ್ಜರಿಗಳು ಮಾಡ್ತೀನಿ, ಅದರಲ್ಲಿ ಸರ್ಜರಿ ಗಿವ್ಸ್ ವೆರಿ ಗುಡ್ ರಿಸಲ್ಟ್ಸ್, ಲೇಸರ್ ಸರ್ಜರಿ. ಬಟ್ ಅದೇ ರೀತಿಯಲ್ಲಿ ರೇಡಿಯೇಷನ್ ಕೂಡ ಭಾರಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈಗ ನಾನು ಬರೇ ಮಾತ್ರ ರೇಡಿಯೇಷನ್ ಬಗ್ಗೆ ಮಾತನಾಡಿ, ಬರೇ ಮಾತ್ರ ಸರ್ಜರಿ ಬಗ್ಗೆ ಮಾತನಾಡಿ ರೇಡಿಯೇಷನ್ ಬಗ್ಗೆ ಮಾಹಿತಿ ಕೊಡದೇ ಇದ್ದರೆ ಅವರಿಗೆ ಏನನ್ಸ್ಬೋದು, ಸರ್ಜರಿ ಅನ್ನೆಸೆಸರಿ ಇತ್ತು, ರೇಡಿಯೇಷನ್ ಆಪ್ಷನ್ ಇತ್ತು ಹೇಳಿ. ಅದೇ ರೀತಿಯಲ್ಲಿ ಕಾರ್ಡಿಯಾಕಲ್ಲಿ ಕೂಡ ಇವತ್ತಿಗೆ ನಾವು ಹೋಲಿಸ್ಟಿಕ್ ಅಪ್ರೋಚ್ ನೋಡಿದರೆ, ಈ ಕಾರ್ಡಿಯಾಕ್ ರೀತಿಯಲ್ಲಿ ಯಾಕೆ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಲೈಫ್ ಸ್ಟೈಲ್ ಆಪ್ಷನ್ ನೋಡ್ಬೋದಿತ್ತು, ಅಥವಾ ನಮಗೆ ಕೆಲವೊಮ್ಮೆ ಖಾಲಿ ಮೆಡಿಕಲ್ ಟ್ರೀಟ್ಮೆಂಟಿಂದ ಕರೆಕ್ಟ್ ಆಗ್ಬೋದಿತ್ತ, ಆ ರೀತಿ ಅದನ್ನು ಪ್ರಯಾಸ ಮಾಡ್ತಿದ್ದರೆ 3 ತಿಂಗಳು 6 ತಿಂಗಳಿಗೆ ನಮ್ಮ ಕಾರ್ಡಿಯಾಕ್ ರಿಸ್ಕ್ ಕಡಿಮೆ ಆಗಿ ನಮಗೆ ಸರ್ಜರಿ ಬೇಡ ಆಗ್ಬೋದಿತ್ತ ಹೇಳುವಂಥ ಚಿಂತನೆಗಳು ಇತ್ತು. ಅದಕ್ಕೆ ನಾವು ಅನ್ನೆಸೆಸರಿ ಸರ್ಜರಿಗೆ ಒಳಗೊಂಡವ ಹೇಳಿ. ಬಟ್ ಇನ್ನೊಂದು ಸಡೆಯಿಂದ ಡಾಕ್ಟರ್ಗಳ ಭಯ ಏನಿರುತ್ತೆ, ಇದೆಲ್ಲ ಫಾಲೋ ಮಾಡಲಿ ಅವ್ರು ಹಾರ್ಟ್ ಅಟ್ಯಾಕ್ ಆದರೆ ಅವ್ರ ಜೀವನ ರಿಸ್ಕಲ್ಲಿರುತ್ತೆ. ಆವಾಗ ಅವ್ರು ಏನು ಹೇಳ್ತಾರೆ, ಇದು ವೈದ್ಯರ ಒಂದು ಮಿಸ್ಟೇಕಿಂದಾಗಿ ಇರ್ಬೋದಾ, ನಾನು ಸರ್ಜರಿ ಮಾಡ್ತಿದ್ದೆ ಜೀವನ ಉಳಿಬೋದಿತ್ತು ಹೇಳುವಂಥ ಚಿಂತನೆಗಳು ಕೂಡ ಉಂಟು. ಸೊ ಈ ರೀತಿಯಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ನ ಇವತ್ತು ಗೈಡ್ಲೈನ್ಸಲ್ಲಿ ಕಾರ್ಡಿಯಾಕಲ್ಲೂ ಆಗಲಿ ಕ್ಲಿಯರ್ ಕಟ್ ಸಿಂಪಲ್ ಗೈಡ್ಲೈನ್ಸ್ ಉಂಟು. ಆ ಸಿಂಪಲ್ ಗೈಡ್ಲೈನ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಯಾವುದೇ ಥರದ ಗೊಂದಲಗಳು ಇಲ್ಲ. 2 ಒಪಿನಿಯನ್ಗಳು ಡಿಫರ್ ಆದರೂ ಕೂಡ ಇನ್ಫಾರ್ಮ್ ಡಿಸಿಷನ್ ಸೈಂಟಿಫಿಕ್ ಬೇಸಿಸ್ನ ಮೇಲೆ, ಗೈಡ್ಲೈನ್ಸ್ನ ಮೇಲೆ ಮಾಡ್ಬೋದು. ಸಿಂಪಲ್ ಆಗಿ ಇದಕ್ಕೆ ಬೇಕಿದ್ದಷ್ಟು ಇನ್ಫಾರ್ಮೇಷನ್ ಉಂಟು. ಮುಖ್ಯವಾಗಿ ಪೇಷಂಟ್ಗಳು ಕೇಳಬೇಕಾದಂಥ ಏನು ವೈದ್ಯನೊಟ್ಟಿಗೆ ನಾನು ಗೂಗಲ್ ಮಾಡುವಾಗ ಯಾವ ಶಬ್ದಗಳನ್ನು ಯೂಸ್ ಮಾಡಲಿ ಹೇಳಿ, ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ತನ್ನನ್ನೇ ತಾನನ್ನು ನಾನು ಗೂಗಲ್ ಮಾಡಿದರೆ ಏನೇನು ಇನ್ಫಾರ್ಮೇಷನ್ ಸಿಗ್ಬಿಡುತ್ತೆ. ಇಂಡಿಕೇಷನ್ ಫಾರ್ ಸ್ಟೆಂಟಿಂಗ್ ಹೇಳಿ ಇವತ್ತಿಗೆ ಬಂದರೆ, ಇಂಡಿಕೇಷನ್ ಫಾರ್ ಸ್ಟೆಂಟಿಂಗಿಗೆ ಅಮೆರಿಕನ್ ಕಾರ್ಡಿಯಾಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಉಂಟು, ಅಥವಾ ಇಂಡಿಯನ್ ಕಾರ್ಡಿಯಾಕ್ ಅಸೋಸಿಯೇಷನ್ ಗೈಡ್ಲೈನ್ಸ್ ಉಂಟು, ಎಲ್ಲ ಕಡೆ ಗೈಡ್ಲೈನ್ಸ್ ಉಂಟು. ಈ ಅಸೋಸಿಯೇಷನ್ಗಳ ಉದ್ದೇಶ ಏನು? ಜನರ ರಕ್ಷಣೆಗೋಸ್ಕರ, ಪೇಷಂಟ್ನ ರಕ್ಷಣೆಗೋಸ್ಕರ. ಒತ್ತಡ ಯಾಕಂದರೆ ಫೋಬಿಯಾಗಳಿಂದ ಬರುತ್ತೆ. ಅದನ್ನೇ ನಾನು ಮೊದಲು ಹೇಳಿದ್ದೆ. ಫೋಬಿಯಾ ಅಂದರೆ ಏನು? ಆತಂಕ, ಫೋಬಿಯಾ, ಮಿಸ್ಇನ್ಫಾರ್ಮೇಷನ್, ವಾಟ್ಸಪ್ ಯೂನಿವರ್ಸಿಟಿ, ಗೂಗಲ್, ಈ ಎಲ್ಲ ಆತಂಕಗಳ ಕಾರಣ ಯಾರೋ ಹೇಳಿರ್ತಾರೆ, ಅಥವಾ ಯಾರೋ ಬೇರೆಯೊಬ್ಬರು ಹೆದರಿಸಿರ್ತಾರೆ, ಫ್ರೆಂಡು ಫ್ಯಾಮಿಲಿಯವರು ಯಾರೋ ಒಂದು, ಇಲ್ಲ ಸರ್ ಮಾಡಿಸಿಬಿಡಿ, ಯಾಕೆ ತುಂಬಾ ರಿಸ್ಕ್ ತೊಗೊಳ್ತೀರಿ ಹೇಳಿ. ಒಂದು ಉದಾಹರಣೆಗೆ, ನನಗೊಂದು ಸ್ವಲ್ಪ 6 ತಿಂಗಳ ಮೊದಲು ಒಂದು ಪೇಷಂಟ್ ಬಂದಿದ್ದರು, ಒಂದು ಗಂಟು ಇಟ್ಕೊಂಡು ಬಂದಿದ್ದರು. ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಇದು ಅನ್ನೆಸೆಸರಿ ಸರ್ಜರಿ, ಇದು ಬೇಕಾಗಿಲ್ಲ. ಅವಳು ಹೇಳಿದ್ದು, ಬೇಡ ಸರ್, ನನ್ನ ನೇಬರ್ಗಳೆಲ್ಲ ಹೇಳಿದರು, ಸರ್ ಯಾಕೆ ಸುಮ್ಮನೆ ಅದನ್ನೆಲ್ಲ ಇಟ್ಕೊಂಡು ಕೂಡ್ತೀರಿ, ಎದುರಿಗೆ ಹೋಗಿ ಕ್ಯಾನ್ಸರ್ ಆಗಿದೆ, ನಿಮ್ಗೆ ಗೊತ್ತಾ, ಅದು ನಮ್ಮ ಒಬ್ಬರು ಫ್ರೆಂಡ್ನಲ್ಲಿ ಹೀಗೇ ವೇಟ್ ಮಾಡಿ 5 ವರ್ಷ ಆದಮೇಲೆ ಅವ್ರು ಕ್ಯಾನ್ಸರ್ ಹೇಳಿ ಗೊತ್ತಾಗಿ ಎಲ್ಲ ಆಲ್ರೆಡಿ ಸತ್ತೋಗ್ಬಿಟ್ರು. ಬೇಡ ಸರ್ ಅಂಥದ್ದೆಲ್ಲ, ನನಗೆ ಸುಮ್ಮನೆ ಚಾನ್ಸ್. ಈಗ ಅವಳು ಹೇಳಿದ ಒಂದು ಉದಾಹರಣೆ ಯಾವುದು? ಇಲ್ಲಿ ಇರುವ ಮಾಹಿತಿ ಏನು? ಈ ಸರ್ಜರಿ ಮತ್ತು ಈ ಗಂಟಿನ ನಿಜವಾಗಿ ತೊಂದರೆ ಏನು? ಇದನ್ನೆಲ್ಲ ಕಟ್ಟುನಿಟ್ಟಾಗಿ ನಾನು ನೋಡಿದರೆ, ನಾನು ಅವಳಿಗೆ ಪುನಃ ಕೂತ್ಕೊಂಡು ನಾನು ಹೇಳೋದು, ಆ ಸರ್ಜರಿಯ ಟೈಮ್ ಇರುವುದು ಅರ್ಧ ತಾಸಿಂದ 45 ಮಿನಿಟ್. ಅವಳಿಗೆ ಎಕ್ಸ್ಪ್ಲೇನ್ ಮಾಡುವ ನನ್ನ ಟೈಮು 1 ತಾಸಿಂದ 1.5 ತಾಸು. ಸರ್ಜರಿ ಮಾಡಬೇಡ ಹೇಳೋಕ್ಕೆ, ಬಟ್ ಅದು ವರ್ತ್ ಇಟ್. ನಾನು ಹೇಳೋದು, ಇವತ್ತಿಗೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ. ಯಾಕಂತ ಹೇಳಿದ್ರೆ ಇದು ಕೂಡ ಸರ್ಜರಿ ಟೈಮ್ ಹಂಗೇ, ಬಟ್ ಅದು ಟೈಮ್ ಸ್ಪೆಂಡ್ ಮಾಡೋದು ಮುಖ್ಯ. ಫೋಬಿಯಾ ಅಂತ ಯಾಕೆ ಇವತ್ತಿಗೆ ಅದಕ್ಕೋಸ್ಕರ ನಾವು ಸೈಕಾಲಜಿಸ್ಟ್ಗಳನ್ನು ಇನ್ವಾಲ್ವ್ ಮಾಡ್ತೇವೆ. ಯಾಕಂತ ಹೇಳಿದರೆ ಕೆಲವೊಮ್ಮೆ ಬರೇ ಮಾತ್ರ ನಾವು ಮಾತನಾಡಿ ಅದರಲ್ಲಿ ಪ್ರಯೋಜನ ಇಲ್ಲದಿದ್ದಾಗ ನಾವು ಸೈಕಾಲಜಿಸ್ಟಿಗೂ ಕೂಡ ಇನ್ವಾಲ್ವ್ ಮಾಡಿ ಅವರಿಗೆ ಕೌನ್ಸಿಲ್ ಮಾಡೋಕ್ಕೆ ಹೇಳ್ತೀವಿ, ಇಂಥ ಸರ್ಜರಿಗಳು ಬೇಕಾಗಿರುವುದಿಲ್ಲ ಹೇಳಿ. ಸೊ ಅವರಿಗೆ ಬೇಕು ಹೇಳಿ ಮಾಡುವಂಥ ಸರ್ಜರಿಗಳು ನಾವು ಮಾಡಬಾರ್ದು. ಎಕ್ಸ್ಪ್ಲನೇಷನ್ ಕರೆಕ್ಟ್ ಮಾಡಿ, ತೀರ್ಮಾನ ಕರೆಕ್ಟ್ ಮಾಡಿ. ಯಾಕಂತ ಹೇಳಿದರೆ ಇದಾದ ಮೇಲೆ ಇದು ಆಗುವಂಥ, ಈಗ ಬೈ ಚಾನ್ಸ್ ಸೈಡ್ ಎಫೆಕ್ಟ್ಸ್ ಇರ್ತಿದ್ದೆ 3-4, ಅದಾಗೋದ್ರೆ ಅವರಿಗೆ
ಆವಾಗ ಅವರು ಅದಕ್ಕೆ ಜವಾಬ್ದಾರಿ ತೊಗೊಳಕ್ಕೆ ತಯಾರಿರ್ತಾರೆ ಹೇಳುವಂಥ ಚಿಂತನೆಗಳಿರುತ್ತೆ. ಸೊ ಎಲ್ಲ ಕಡೆ ಇವತ್ತಿಗೆ ಒಂದು ಚರ್ಚೆ ಉಂಟು. ಪೊಲಿಟಿಕಲಲ್ಲಿ ಒಂದು ಮಾಫಿಯಾ ಉಂಟು, ಕಾರ್ಪೊರೇಟಲ್ಲಿ ಒಂದು ಮಾಫಿಯಾ ಉಂಟು, ಫಾರ್ಮಾದಲ್ಲೊಂದು ಮಾಫಿಯಾ ಉಂಟು, ಸ್ಪಿರಿಚುವಾಲಿಸಮಲ್ಲೊಂದು ಮಾಫಿಯಾ ಉಂಟು. ಎಲ್ಲಿ ಮಾಫಿಯಾ ಇಲ್ಲ ಹೇಳಿ ನಾನು ಕೇಳಿಲ್ಲ ಇಷ್ಟವರೆಗೆ. ಅಂದರೆ ನನಗೆ ಧಾರ್ಮಿಕ ರೀತಿಯಲ್ಲೂ ಕೂಡ ಮಾಫಿಯಾ ಉಂಟು ಹೇಳಿ ಕೇಳಿದ್ದೇನೆ ನಾನು. ಅಂಥ ರೀತಿಯಲ್ಲಿ ನಮ್ಮ ಸಮಾಜದ ನಿರ್ಮಾಣ ಆಗೋಗಿದೆ ಇವತ್ತಿಗೆ. ಅದು ಬೇಜಾರಿನ ಸಂಗತಿ. ದಟ್ ಇಂಥ ದಿನ ಬಂದಿದೆ ನಮ್ಮದು. ಎಲ್ಲ ಕಡೆ ಒಂದು ಮಾಫಿಯಾ ಉಂಟು, ಸ್ಯಾಂಡ್ ಮಾಫಿಯಾ ಉಂಟು, ಕನ್ಸ್ಟ್ರಕ್ಷನ್ ಮಾಫಿಯಾ ಉಂಟು. ಮೊನ್ನೆ ನನಗೆ ಯಾರು ಹೇಳಿದರು ಮೆಡಿಕಲ್ ಗಾರ್ಬೇಜಲ್ಲೂ ಮಾಫಿಯಾ ಉಂಟು ಹೇಳಿ. ಸೊ ಗಾರ್ಬೇಜಲ್ಲೂ ಮಾಫಿಯಾ ಉಂಟು, ಪ್ರಾಡಕ್ಟಲ್ಲೂ ಮಾಫಿಯಾ ಉಂಟು, ಸೇಲಲ್ಲೂ ಮಾಫಿಯಾ ಉಂಟು. ಈ ದಿನ ಬರುವಾಗ ಮೆಡಿಕಲ್ ಮಾಫಿಯಾ ಎಲ್ಲಿ ಇಲ್ಲ ಹೇಳುವಂಥದ್ದು ಈ ಶಬ್ದ ಕೂಡ ಕೇಳಿದ್ದೇನೆ. ಬಟ್ ನಿಜವಾಗಿ ನಾವು ಮಾತನಾಡೋಕ್ಕೆ ಹೋದರೆ 99% ಆಫ್ ದ ಡಾಕ್ಟರ್ಸ್ ಒಂದು ಒಳ್ಳೆ ಡಿಗ್ನಿಟಿ ಇಟ್ಕೊಂಡು, ಒಂದು ಜವಾಬ್ದಾರಿ ಇಟ್ಕೊಂಡು, ಒಂದು ಓತ್ ಇಟ್ಕೊಂಡು, ಒಂದು ಡಿಗ್ರಿ ಇಟ್ಕೊಂಡು ಮಾಡುವಾಗ ಅವರ ಉದ್ದೇಶ ಇರುವುದೇನು, ಜನರಿಗೆ ಒಳ್ಳೆ ಆಗಬೇಕು ಹೇಳಿ. ಈ 1%ಗೋಸ್ಕರ 99 ಜನರನ್ನು ಬ್ಲೇಮ್ ಮಾಡಿ ಆ 1% ಇದ್ದರೂ ಕೂಡ, ಯಾಕಂದರೆ ಇಲ್ಲ ಹೇಳೋದಲ್ಲ, ಇವತ್ತಿಗೆ ನೋಡಿದರೆ ಮೆಡಿಕಲ್ ಲೀಗಲ್ ಲಿಟಿಗೇಷನ್ ನೋಡಿದರೆ ಲಿಟಿಗೇಷನ್ಗಳು ನಡೀತಾ ಉಂಟು. ಕೋರ್ಟ್ಸ್ಗಳಲ್ಲಿ ತುಂಬ ಮೆಡಿಕಲ್ ಲೀಗಲ್ ಲಿಟಿಗೇಷನ್ಗಳು ನಡೀತಾ ಉಂಟು. ಬಟ್ ಇಂಟೆನ್ಷನ್ ಈಸ್ ಇಂಪಾರ್ಟೆಂಟ್ ಅದರಲ್ಲಿ, ಆ್ಯಂಡ್ ಉದ್ದೇಶ ಡಾಕ್ಟರ್ ಇದು ಇಂಪಾರ್ಟೆಂಟ್ ಅದರಲ್ಲಿ. ಅದಕ್ಕೋಸ್ಕರ ನಾನು ಪುನಃ ಮಾರ್ಕಂಡೇಯ ಕಟ್ಜು ಅವರ ಜಡ್ಜ್ಮೆಂಟ್ ಹೇಳುವುದು ಯಾಕಂತ ಹೇಳಿದರೆ, ಇದರಲ್ಲಿ ಆ ಮಾಫಿಯಾ ಇರುವಂತಹ ಜನರನ್ನು ಅವರ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು. ಅಂಥವ್ರನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡಬಾರ್ದು. ಯಾಕಂತ ಹೇಳಿದರೆ ಆ ಉದ್ದೇಶದಿಂದ ಮಾಡುವಂತಹ ಯಾವುದೇ ನಮ್ಮ ದೇಶದ ಕಾರ್ನರ್ ಇರುವಂಥ ಕ್ವ್ಯಾಕ್ಸ್ ಇರಲಿ, ಅಥವಾ ಅನ್ಟ್ರೈನ್ಡ್ ಡಾಕ್ಟರ್ಸ್ ಇರಲಿ, ಅಥವಾ ಅಂಥ ಡೇಂಜರಸ್ ಉದ್ದೇಶ ಇರುವಂತಹ ದುಡ್ಡು ಮಾಡುವಂತಹ ಉದ್ದೇಶದಿಂದ ಮಾಡುವಂತಹ ಡಾಕ್ಟರ್ಸ್ಗಳಲ್ಲಿ ಅಂಥವರು ಮೆಡಿಕಲ್ ಲೀಗಲ್ ಸಿಸ್ಟಮ್ ಉಂಟು, ಕನ್ಸ್ಯೂಮರ್ ಸಿಸ್ಟಮ್ ಉಂಟು, ಮೆಡಿಕಲ್ ಕೌನ್ಸಿಲ್ಗಳುಂಟು. ಕಟ್ಟುನಿಟ್ಟಾಗಿ ಅದಕ್ಕೆ ಶಿಸ್ತಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆ್ಯಂಡ್ ಅದನ್ನು ತಡೆಹಿಡಿಯೋಕ್ಕೆ ಇಂಥ ಸ್ಟ್ರಿಕ್ಟ್ ಸಿಸ್ಟಮ್ಗಳನ್ನು ಇವತ್ತಿಗೆ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಮಾಡಿದ್ದಾರೆ. ಎಲ್ಲ ಕಡೆ ಈ ಚರ್ಚೆಗಳು ಪುನಃ ನಡೀತಾ ಉಂಟು. ದಟ್ ಕ್ಯಾನ್ಸರ್ ರೋಗಗಳ ಚರ್ಚೆ ಹೆಚ್ಚು ಆಗ್ತಾ ಉಂಟು. ಎಸ್, ಆಗ್ತಾ ಉಂಟು. ಬಟ್ ಇದರ ಕಾರಣ ಏನು? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಓವರಾಲ್, ಅಂದರೆ ಡಯಾಬಿಟೀಸ್, ಹಾರ್ಟ್, ಲಂಗ್ ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಈ ಎಲ್ಲ ಕಾಯಿಲೆಗಳನ್ನು 2 ವರ್ಷ ಎಲ್ಲಿ ಹೋಯಿತು? ನ್ಯೂಯಾರ್ಕ್ ಟೈಮ್ಸಲ್ಲಿ ಒಂದು ಹೆಡ್ಲೈನ್ಸ್ ಬಂದಿತ್ತು, ವೇರ್ ಹ್ಯಾವ್ ದ ಹಾರ್ಟ್ ಅಟ್ಯಾಕ್ಸ್ ಗಾನ್ ಹೇಳಿ. 2 ವರ್ಷ ಎಲ್ಲಿ ಹೋಯ್ತು ರೀ ಹಾರ್ಟ್ ಅಟ್ಯಾಕ್ಸ್ ಹೇಳಿ. ಈಗ ಸಡನ್ ಹಾರ್ಟ್ ಅಟ್ಯಾಕ್ಸ್ ಬರುವಾಗ ಚರ್ಚೆ ಏನಾಗ್ತಾ ಉಂಟು, ಸಡನ್ ಎಲ್ಲರೂ ಜನರು ಸಾಯ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಮುಖ್ಯವಾಗಿ 2 ವರ್ಷ ಜನರು ಆಸ್ಪತ್ರೆಗೆ ಹೋಗೋಕ್ಕೆ ಕಡಿಮೆ ಮಾಡಿದರು, ಚೆಕಪ್ಗೆ ಕಡಿಮೆ ಮಾಡಿದರು. ಇವತ್ತಿಗೆ ನಾನು ಬೆಳಗ್ಗೆ ನೋಡಿದ್ದ 2 ಪೇಷಂಟ್ಗಳಲ್ಲಿ ಒಂದು ಪೇಷಂಟ್ 6 ತಿಂಗಳು ಡಿಲೇ ಮಾಡಿದರು. ಯಾಕೆ? ಆಸ್ಪತ್ರೆ ಹೋದರೆ ಕೊರೋನಾ ಬರುತ್ತೆ. ಸೊ ಈ ಬರುವಂಥ ಇದಕ್ಕೆ ನಾವು ಲೀಡ್ ಟೈಮ್ ಬಯಾಸ್ ಹೇಳ್ತೇವೆ. ಅಂದರೆ ಒಂದು ನಮ್ಮ ಸೈಂಟಿಫಿಕ್ ಇದರಲ್ಲಿ ನಾನು ಹೇಳಕ್ಕೆ ಹೋದರೆ, ಯಾರು ಆ ದಿನ ಬರಬೇಕಾಯಿತು ಸ್ಟೇಜ್ 1ಅಲ್ಲಿ, ಇವತ್ತಿಗೆ ಬರ್ತಾ ಇದ್ದಾನೆ ಸ್ಟೇಜ್ 4ಅಲ್ಲಿ, ತುಂಬಿ ಬರ್ತಾ ಇದ್ದಾರೆ. ಈಗ ತಂಬಾಕು ಸೇವನೆ ಮಾಡುವಾಗ ತಂಬಾಕು ನಿಲ್ಲಿಸಿರಲಿಲ್ಲ, ತಿಂತಾಯಿದ್ರು. ಆದರೆ ಕ್ಯಾನ್ಸರ್ ಬರುವಾಗ ಆ ಗಡ್ಡೆನು ಸುಮ್ಮನೆ ಈ ಗಡ್ಡೆಯಿಂದಾಗಿ ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡೋಕ್ಕೆ ಹೋದರೆ ಮತ್ತೆ ಅಲ್ಲಿ ಕೊರೋನಾ ಬಂದು ಸತ್ತರೆ ಕಷ್ಟ ಹೇಳಿ ಆಸ್ಪತ್ರೆಗೆ ಹೋಗಿಲ್ಲ, ಕಾದಿದ್ರು. ನಾನು ಹೇಳೋದು ಒಳ್ಳೆ ಬುದ್ಧಿವಂತರು ಕಾದಿದ್ದರು, ಓದಿದ್ದವರು ಕಾದಿದ್ದರು, ಮತ್ತು ನ್ಯಾಚುರಲಿ ಗ್ರಾಮದಲ್ಲಿ ಇದರಲ್ಲಿ ಏನು ಜಾಸ್ತಿ ಗೊತ್ತಿಲ್ಲದೆ ಮಾಹಿತಿ ಇದ್ದವರು ಕೂಡ ಕಾದು ವೇಟ್ ಮಾಡಿ ಜಾಸ್ತಿ ಆಗುವಂಥದ್ದು. ಅದಕ್ಕೋಸ್ಕರ ಮೊದಲ 6 ತಿಂಗಳು ನಾವು ಇದನ್ನು ಸಡನ್ ಜಾಸ್ತಿ ಆಗುವಂಥದ್ದು ನೋಡಿದೆ. ಬಟ್ ಇಟ್ ಈಸ್ ನಾಟ್ ದ ಟ್ರೂ ಇನ್ಕ್ರೀಸ್, ಇಟ್ ಈಸ್ ಅ ಲೀಡ್ ಟೈಮ್ ಬಯಾಸ್ ಹೇಳ್ತೇವೆ. ಅಂದರೆ ದೇರ್ ಇಸ್ ಅ ಸಡನ್ ಫಾಲ್ಸ್ ಅಪರೆಂಟ್ ಇನ್ಕ್ರೀಸ್, ಇಟ್ ಈಸ್ ನಾಟ್ ಅ ರಿಯಲ್ ಇನ್ಕ್ರೀಸ್ ಇನ್ ದ ನಂಬರ್. ನಮಗೆ 5 ಇಯರ್ ಆ್ಯಾವ್ರೇಜ್ ತೊಗೊಂಡಿದ್ದ ನೋಡಬೇಕಾಗತ್ತೆ ನನ್ನ ಅಭಿಪ್ರಾಯದಲ್ಲಿ. ಯಾಕಂತ ಹೇಳಿದರೆ ಇದು ಬರೇ ಮಾತ್ರ ಕ್ಯಾನ್ಸರ್ ಜಾಸ್ತಿ ಆಗುವ ಕಾರಣ ಅಲ್ಲ, ಬಿಹೇವಿಯರಲ್ಲಿ ನಮ್ಮ ಜನರು, ಈ ಕರ್ನಾಟಕದ ಪಾಪ್ಯುಲೇಷನ್ ತೊಗೊಂಡ್ರೆ ನಾವು ಒಂದು ದೇಶಕ್ಕೆ ಸಾಮಾನ್ಯ, ಬೇರೆ ದೇಶಕ್ಕೆ ಆ ಪಾಪ್ಯುಲೇಷನ್ ಎಷ್ಟು ಜನ ಇಗ್ನೋರ್ ಮಾಡಿ ತಮ್ಮ ಹೆಲ್ತನ್ನು ಆಸ್ಪತ್ರೆಗೆ ಬಂದಿಲ್ಲ ಅಂಥವ್ರಿಗೆ ಬರ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಕ್ಯಾನ್ಸರ್ ಬಗ್ಗೆ ನೀವು ನೆಕ್ಸ್ಟ್ 10 ವರ್ಷದಲ್ಲಿ ನೋಡಿದರೆ WHO ಫಿಗರ್ಸ್ ಕೂಡ 10 ವರ್ಷದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗಲಿಕ್ಕೆ ಉಂಟು ಹೇಳುವಂಥ ತೀರ್ಮಾನ ಕೊಟ್ಟಿದ್ದಾರೆ. ಇದರಲ್ಲಿ ವಾತಾವರಣದ ಮಾಲಿನ್ಯ, ಅಂದರೆ ನಾನು ಹೇಳೋದು ವಾತಾವರಣದಲ್ಲಿರುವಂಥ ಗಾಳಿಯ ಮಾಲಿನ್ಯ. ಇವತ್ತಿಗೆ ನಮ್ಮ ಏರ್ ಕ್ವಾಲಿಟಿ ಇಂಡೆಕ್ಸ್ ನೀವು ನೋಡಿದರೆ ಅದರಲ್ಲಿರುವ ಪರ್ಟಿಕ್ಯುಲೇಟ್ ಮ್ಯಾಟ್ರ್ PM 2.5 ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಉಂಟು ಎಲ್ಲ ಕಡೆ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್ ಜಾಸ್ತಿ ಆಗ್ತಾ ಉಂಟು. ಬಟ್ ಬೆಂಗಳೂರಲ್ಲಿ, ಕರ್ನಾಟಕದಲ್ಲೂ ಜಾಸ್ತಿ ಉಂಟು. ಏರ್ ಕ್ವಾಲಿಟಿನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್ ವಿಲ್ ಹ್ಯಾವ್ ಟು ಗೆಟ್ ಮೋರ್ ವಿಜಿಲೆಂಟ್. ಆಟೋಮೊಬೈಲ್ ಇಂಡಸ್ಟ್ರಿ ಹ್ಯಾಸ್ ಟು ಗೋಟ್ ಮೋರ್ ವಿಜಿಲೆಂಟ್. ಅದಲ್ಲದೆ ನಮ್ಮ ಜವಾಬ್ದಾರಿ ಕೂಡ ಮುಖ್ಯ ಪೊಲ್ಯೂಷನನ್ನು ಕಡಿಮೆ ಮಾಡೋಕ್ಕೆ. ಸೊ ಇದು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗಲಿ, ಅಥವಾ ವೆಹಿಕಲ್ ಪೊಲ್ಯೂಷನ್ ಆಗಲಿ, ಅಥವಾ ಕನ್ಸ್ಟ್ರಕ್ಷನ್ ಪೊಲ್ಯೂಷನ್ ಆಗಲಿ, ಇದು 3 ಜವಾಬ್ದಾರಿ ಆಗಿರುತ್ತೆ. ಸೊ ವಾಯು ಮಾಲಿನ್ಯ, ಅಲ್ಟ್ರಾವೈಲೆಟ್ ಇಂಡೆಕ್ಸ್. ಇವತ್ತಿಗೆ ಅಲ್ಟ್ರಾವೈಲೆಟ್ ನಾವು ಹೇಳ್ತೇವೆ ಬಿಸಿಲು ಉಂಟು, ತುಂಬ ಜಾಸ್ತಿ ಸಡನ್ ಬಿಸಿಲು ಜಾಸ್ತಿ ಆಗ್ತಾ ಉಂಟು. ಅಲ್ಟ್ರಾವೈಲೆಟಿಗೆ ಎಷ್ಟು ಇರ್ಬೋದು ಬೆಂಗಳೂರಿದು?
ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಇವತ್ತಿಗೆ ಜಾಸ್ತಿ ಆಗ್ತಾ ಉಂಟು. ಇವತ್ತಿಗೆ ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಬೆಂಗಳೂರಿದ್ದು ಆಲ್ಮೋಸ್ಟ್ 13ವರೆಗೆ ಹೋಗಿರುವಂಥ ಪರಿಸ್ಥಿತಿಗಳು ಉಂಟು. WHO ಹೇಳಿರುವ ಮಾಹಿತಿಯಲ್ಲಿ 0 to 11 ಮ್ಯಾಕ್ಸಿಮಮ್, 11+ ಹೇಳಿದರೆ ಡೇಂಜರಸ್ ಹೇಳಿ. ಈಗ ನಾವು 11+ ಅಲ್ಲ 13 ಇದ್ದೀವಿ. ಅಲ್ಟ್ರಾವೈಲೆಟ್ ಇಂಡೆಕ್ಸ್ ಜಾಸ್ತಿ ಆಗೋಗಿ ಏನಾಗುತ್ತೆ, ಓಝೋನ್ ಲೇಯರ್ ಡಿಪ್ಲೀಟ್ ಆದ ಕಾರಣ ಅಲ್ಟ್ರಾವೈಲೆಟ್ ಸಿ ರೇಸ್ ಎಲ್ಲ ಜಾಸ್ತಿ ನಮ್ಮ ಶರೀರದ ಮೇಲೆ ಬೀಳ್ತಾ ಉಂಟು. ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಕ್ಯಾಟ್ರಾಕ್ಟ್ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ನೀರಿನ ಸುನಾಮಿ ನೋಡಿದ್ದೇವೆ, ಗಾಳಿಯ ಬಿರುಗಾಳಿ ನೋಡಿದ್ದೇವೆ. ಈಗ ಒಂದು ಸೂರ್ಯನ ಒಂದು ಕಿರಣದ ಸುನಾಮಿ ನೋಡಿದರೆ ಅದನ್ನು ನಮ್ಮ ಮನುಷ್ಯನಿಗೆ ಬೇಕಿತ್ತು ನೋಡೋಕ್ಕೆ ಹೇಳಿ. ಎಷ್ಟೋ ಈಗ ಫಾರೆಸ್ಟ್ ಕಮಿಷನರ್, ಶ್ರೀಲಂಕಾದ ಫಾರೆಸ್ಟ್ ಕಮಿಷನರ್ನ ಕೇಳಿದರೆ ಅವರು ಆ ಟೈಮಲ್ಲಿ ಸುನಾಮಿ ಬಂದ 2001ನ ಸುನಾಮಿಗೆ ಚರ್ಚೆ ಮಾಡುವಾಗ ಅವ್ರು ಏನು ಹೇಳಿದರು, ದಟ್ ಆ ಸುನಾಮಿಯಲ್ಲಿ ಎಷ್ಟೋ ಪ್ರಾಣಿಗಳು ಆ ಕಾಡನ್ನು ಒಂದು ದಿನ ಮೊದಲೇ ಖಾಲಿ ಮಾಡಿದರಂತೆ, ಜಿಂಕೆಗಳು, ಮೊಳಗಳೆಲ್ಲ. ಬಟ್ ಮನುಷ್ಯ ಅಲ್ಲೇ ನಿಂತಿದ್ದ ನೋಡಿಕೊಂಡು, ಏನಪ್ಪ ಇದು ಇಷ್ಟು ದೊಡ್ಡ ವೇವ್ ಹೆಂಗೆ ಬರ್ತಾ ಉಂಟೇಳಿ ತೀರ್ಕೊಳ್ಳುವವರು. ಸೊ ಇಂಥ ಸಮಯದಲ್ಲಿ ನಾವು ಒಂದು ಮಾಲಿನ್ಯ, ವಾತಾವರಣದ ಮಾಲಿನ್ಯ ಹೇಳ್ಬೋದು. ಎರಡನೇದು ಊಟದ ಮಾಲಿನ್ಯ. ಇವತ್ತಿಗೆ ನಾವು ಅನ್ಲಿಮಿಟೆಡ್, ಮೋರ್ ಆ್ಯಂಡ್ ಇನ್ಸ್ಟೆಂಟ್. ನನಗೆ ಇನ್ಸ್ಟೆಂಟ್ ಸಕ್ಸಸ್ ಬೇಕು, ಇನ್ಸ್ಟೆಂಟ್ ಮ್ಯಾರೇಜ್ ಬೇಕು, ಇನ್ಸ್ಟೆಂಟ್ ಪಿಜ್ಜಾ ಬೇಕು, ಇನ್ಸ್ಟೆಂಟ್ ಕಾಫಿ ಬೇಕು, ಇನ್ಸ್ಟೆಂಟ್ ಲವ್ ಬೇಕು, ಎಲ್ಲ ಬೇಕು ನನಗೆ ಇನ್ಸ್ಟೆಂಟ್ ಹಾಕೋ ಕಾರಣ ಇನ್ಸ್ಟೆಂಟಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಆಗ್ತಾ ಇದ್ದೇವೆ, ಅಡಲ್ಟ್ರೆಂಟು ಜಾಸ್ತಿ ಆಗ್ತಾ ಇದ್ದೇವೆ, ಕೆಮಿಕಲು ಜಾಸ್ತಿ ಆಗ್ತಾ ಇದ್ದೇವೆ. ಯಾಕಂದರೆ ಅರ್ಜೆಂಟ್ ಬೇಕು. ಸಾಮಾನ್ಯ ಸಿಗೋ ಬ್ರೆಡ್, ನಮಗೆ 20 ವರ್ಷ ಮೊದಲು ಸಿಗೋ ಬ್ರೆಡ್ ಪ್ರತಿದಿನ ನಾನು ಹೋಗ್ತಿದ್ದೆ, ಮನೆಯಿಂದ ನಡ್ಕೊಂಡು ಹೋಗಿ ಬ್ರೆಡ್ ತೊಗೊಂಡು ಬೇಕರಿಯಲ್ಲಿ ಬರ್ತಿದ್ದೆ. ಇವತ್ತಿಗೆ 1 ವಾರ ಓಪನ್ ಇಟ್ಟರು ಆ ಬೆಡ್ಡಿಗೆ ಏನಾಗೋದಿಲ್ಲ. ಅಂದರೆ ನಾವು ಅಷ್ಟು ಪ್ರಿಸರ್ವೇಟಿವ್ ಹಾಕಿದರೆ ಅದನ್ನು ನಾವು ತಿಂತಾ ಇದ್ದೇವೆ, ಕೆಮಿಕಲ್ಗಳನ್ನು. ಜಾಗ್ರತೆಯಲ್ಲಿರುವಂಥದ್ದು ವಿಷಯ ಬಂದಿದೆ. ಯಾಕಂತ ಹೇಳಿದರೆ ಪ್ರಿಸರ್ವೇಟಿವ್, ಕೆಮಿಕಲ್, ಅಡಲ್ಟ್ರೆಂಟ್ ಎಲ್ಲ ಊಟಗಳಲ್ಲಿ ಆಗ್ತಾ ಇದ್ದೀವಿ. ಸೊ ಎಷ್ಟು ನಾವು ಆರ್ಗ್ಯಾನಿಕ್ ಆಗಿ ಊಟ ಮಾಡ್ತೇವೆ, ಇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ, ಫಾರ್ಮ್ ಟು ಪ್ಲೇಟ್. ಅಂದರೆ ನಮ್ಮ ಮಾಡುವ ಹೊಲದಿಂದ ನನ್ನ ಬರುವ ಪ್ಲೇಟ್ವರೆಗೆ ಆ ಊಟದ ಶುದ್ಧತೆ ಇರಬೇಕು ಹೇಳಿ. ಆವಾಗ ಮಾತ್ರ ಆ ಊಟ ನಮ್ಮ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಓವರ್ ಈಟಿಂಗ್. ಇವತ್ತಿಗೆ ನಾನು ಹೇಳೋದು, ಊಟ ಜಾಸ್ತಿ ಮಾಡುವ ಕಾರಣ ಜನ ಜಾಸ್ತಿ ಸಾಯಕ್ಕೆ ಇದ್ದಾರೆ, ಊಟ ಕಡಿಮೆ ಮಾಡುವ ಕಾರಣ ಜನರು ಸಾಯುವುದಿಲ್ಲ. ಸೊ ಸ್ಟಾರ್ವೇಷನ್ನ ಕಾರಣದಿಂದಾಗಿ ಜನರು ಸಾಯೋದು ಕಡಿಮೆ ಇರುತ್ತೆ, ಊಟ ಜಾಸ್ತಿ ಮಾಡುವ ಕಾರಣ ಜನರು ಸಾಯೋದು ಜಾಸ್ತಿ ಆಗುತ್ತೆ. ಓವರ್ ಈಟಿಂಗ್ ಆ್ಯಂಡ್ ಒಬೆಸಿಟಿ ವಿಲ್ ಬಿ ಅನದರ್ ಕಾಸ್ ಆಫ್ ಕ್ಯಾನ್ಸರ್ ರೈಸಿಂಗ್. ನಾಲ್ಕನೇದಾಗಿ ಲ್ಯಾಕ್ ಆಫ್ ಎಕ್ಸಸೈಸ್. ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್ ಹೇಳ್ತಾರೆ. ಈಗ ನಾನು ಇಲ್ಲಿ ಬರ್ತೀನಿ, ಕೂಡ್ತೀನಿ, ಇಲ್ಲಿಂದ ಹೇಳ್ತೀನಿ, ಲಿಫ್ಟಲ್ಲಿ ಕೆಳಗೆ ಹೋಗ್ತೀನಿ, ಹೋಗಿ ಕಾರಲ್ಲಿ ಕೂತ್ಕೊಳ್ತೀನಿ, ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ಲಿಫ್ಟಲ್ಲಿ ಹೋಗಿ ಮೇಲೆ ಹೋಗ್ತೀನಿ, ಪುನಃ ಕೂತ್ಕೊಳ್ತೀನಿ. ನನ್ನ ಓವರ್ ಆಲ್ ಆ್ಯಕ್ಟಿವಿಟಿ ಸಮ್ ಟೋಟಲ್ 0. ಫಿಸಿಕಲ್ ಆ್ಯಕ್ಟಿವಿಟಿ ಲ್ಯಾಕ್ ಆಗುವ ಕಾರಣ, ಅಗೇನ್ ಇಮ್ಯೂನ್ ಸಿಸ್ಟಮ್ ಕಮ್ಮಿ ಬರುವ ಕಾರಣ ಕ್ಯಾನ್ಸರ್ಸ್ಗಳು ಜಾಸ್ತಿ ಆಗ್ತಾ ಉಂಟು. ಅದಲ್ಲದೆ ತಂಬಾಕು ಮತ್ತು ಮದ್ಯದ ವ್ಯಸನಗಳು, ಈ ವ್ಯಸನಗಳು ಕೂಡ ಇವತ್ತಿಗೆ ಜಾಸ್ತಿ ಆಗ್ತಾ ಉಂಟು. ಸೊ ಈ ಎಲ್ಲ ಕಾರಣಗಳು ಒಟ್ಟಿಗೆ ಕೂಡಿದರೆ ಸಮಾಜದಲ್ಲಿ ಒಂದು ಚಿಂತನೆ ಉಂಟು. ನಮ್ಮ ಕರ್ನಾಟಕದಲ್ಲೂ ಕೂಡ ಕ್ಯಾನ್ಸರ್ ಕಂಟ್ರೋಲ್ ಕಮಿಟಿ ಉಂಟು, ICMR ಉಂಟು. ಎಲ್ಲರೂ ಇದರ ಬಗ್ಗೆ ಚಿಂತೆ ಮಾಡೋದೇನು, ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ಕ್ಯಾನ್ಸರ್ ಅಂತ ಒಂದು ಲೈಫ್ ಸ್ಟೈಲ್ ಡಿಸೀಸನ್ನು ಹೇಗೆ ತಡೆ ಹಿಡಿಬೋದು, ಇದನ್ನು ನಾವು ಪ್ರಯತ್ನ ಮಾಡಿದರೆ ಪ್ರತಿಯೊಂದು ಜನ ಇವತ್ತಿಗೆ ಈ ಒಂದು ಪ್ರೋಗ್ರಾಮನ್ನು ನೋಡುವಂಥ ಒಂದು ಪ್ರತಿ ಜನ ತಮ್ಮ ಮನೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದರಿಂದ ಒಂದು 50% ಜನರ ಕ್ಯಾನ್ಸರ್ ಕಡಿಮೆ ಆಗುವಂಥ ನೆಕ್ಸ್ಟ್ 10 ವರ್ಷದಲ್ಲಿರುವಂಥ ಒಂದು ನಮಗೆ ಅವಕಾಶ ಉಂಟು. ಈ ಒಂದು ಪ್ರೋಗ್ರಾಮ್ನ ಮೂಲಕ ನಿಮ್ಮ ವೀಕ್ಷಕರಿಗೆ ಇಷ್ಟೊಂದು ಮೆಸೇಜ್ ಹೋದರೂ ಸಾಕು, ಅವರು ಒಬ್ಬೊಬ್ಬರಿಗೆ ಹೇಳಿದರೆ ಅದು ಡಬಲ್ ಆಗುತ್ತೆ. ಇವತ್ತಿಗೆ ಕ್ಯಾನ್ಸರಲ್ಲಿ ಇರುವಂಥ ಮುಖ್ಯ ನಾನು ಹೇಳುವ 5 ಕಾರಣಗಳನ್ನು ಹೇಳ್ತಾ ಇದ್ದೀನಿ. ಇದರಲ್ಲಿ ಅವೇರ್ನೆಸ್ ಇಂಪಾರ್ಟೆಂಟ್, ಎನ್ಫೋರ್ಸ್ಮೆಂಟು ಇಂಪಾರ್ಟೆಂಟ್, ಎರಡೂ ಇಂಪಾರ್ಟೆಂಟ್ ಇರುತ್ತೆ. ಅವೇರ್ನೆಸ್ಸಲ್ಲಿ ಮಾಸ್ ಮೀಡಿಯಾ ಕ್ಯಾಂಪೇನಿಗೆ ಇಂಥ ಪ್ರೋಗ್ರಾಮ್ಗಳು ನಾವು ದಿನನಿತ್ಯ ರೆಗ್ಯುಲರ್ ಆಗಿ ಮಾಡಿಕೊಂಡು ಹಲವಾರು ಎಕ್ಸ್ಪರ್ಟ್ಸ್ಗಳನ್ನು, ಡಯಟಿಷಿಯನ್ಗಳನ್ನು, ನ್ಯೂಟ್ರಿಷನಿಸ್ಟ್ಗಳನ್ನು, ಫಿಸಿಯೋಥೆರಪಿಸ್ಟ್ಗಳನ್ನು, ಅಥವಾ ಎಕ್ಸಸೈಸ್ ಜಿಮ್ ಎಕ್ಸ್ಪರ್ಟ್ಸ್ಗಳನ್ನು, ಅಥವಾ ಲೈಫ್ ಸ್ಟೈಲ್ ಎಕ್ಸ್ಪರ್ಟ್ ಚಾಂಪಿಯನ್ಸ್ ಅಂತ ತರಬೇಕಾಗುತ್ತೆ ಒಂದೊಂದು ಕಡೆ. ಆವಾಗ ಈ ಒಂದು ಬದಲಾವಣೆ ಯೋಚನೆ ಭಾರಿ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಸ್ಟ್ರೆಸ್ ಇನ್ನೊಂದು ಕಾಂಟ್ರಿಬ್ಯೂಟಿಂಗ್ ಕಾರಣ. ಇವತ್ತಿಗೆ ಎಲ್ಲರೂ ಹೇಳ್ತಾರೆ ಸ್ಟ್ರೆಸ್ ಹೇಳಿ, ಬಟ್ ನಾನು ಹೇಳೋದು ಎಲ್ಲ ರೀತಿಯಲ್ಲಿ ಒಂದು ಬದಲಾವಣೆ ತರೋಕ್ಕೆ ನಮ್ಮ ಹತ್ರ ಒಂದು ಹೋಲಿಸ್ಟಿಕ್ ಅಪ್ರೋಚ್ ತೊಗೊಳ್ಬೇಕು. ಹೋಲಿಸ್ಟಿಕ್ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಹೋಲಿಸ್ಟಿಕ್ ಅಪ್ರೋಚ್ ತೊಗೊಳ್ಳೋಕ್ಕೆ ನಮ್ಮ ಅಭಿಪ್ರಾಯದಲ್ಲಿ ಈ ಎಲ್ಲ ಕಾರಣಗಳು ನಾನು ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್ ವಾಯು ಮಾಲಿನ್ಯಕ್ಕೆ ನಾನು ನನ್ನ ಕಡೆಯಿಂದ ಈಗ ಏನು ಮಾಡ್ಬೋದು, ನಾನು ನನ್ನ ವಿಂಡೋ ಓಪನ್ ಮಾಡುವಾಗ ಇರುವ ಪೊಲ್ಯೂಷನ್ ನನ್ನ ಒಳಗೆ ಬಂದೇ ಬರುತ್ತೆ. ಏರ್ ಪ್ಯೂರಿಫೈಯರ್ ಹಾಕ್ಬೋದು. ಏರ್ ಪ್ಯೂರಿಫೈಯರ್ ಒಂದು ರೀತಿ. ಅದರೊಟ್ಟಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಈ ಟ್ರಾಫಿಕ್ಕು ಮತ್ತು ಈ ಒಂದು ಇದರದ್ದು ಕಂಟ್ರೋಲ್, ಎಮಿಷನ್ ಕಂಟ್ರೋಲನ್ನು ಸ್ಟ್ರಾಂಗರ್ ಆಗಿ ಎನ್ಫೋರ್ಸ್ ಮಾಡಿದರೆ ಎರಡು ಕಡೆಯಿಂದ ನಾವು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡೋದು. ಊಟದ ಮಾಲಿನ್ಯ,
ಫುಡ್ ಸೇಫ್ಟಿ ಆ್ಯಕ್ಟಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಕಟ್ಟುನಿಟ್ಟಾಗಿ ಈ ಅಡಲ್ಟ್ರೆಂಟ್ ಪ್ರಿಸರ್ವೇಟಿವ್ಸನ್ನು ಮತ್ತು ತಪ್ಪು ಮಾರ್ಕೆಟಿಂಗನ್ನು, ಅಂದರೆ ಈಗ ತಪ್ಪು ಮಾರ್ಕೆಟಿಂಗ್ ಹೇಳಿದರೆ ಸೇಲ್ ಜಾಸ್ತಿ ಮಾಡೋಕ್ಕೆ ನಾನು ಸುಳ್ಳು ಮಾಹಿತಿ ಕೊಡೋದು, ದಿಸ್ ಈಸ್ ವೆರಿ ಹೆಲ್ದಿ ಫಾರ್ ಹೆಲ್ತ್ ಹೇಳಿ, ಆದರೆ ಆ್ಯಕ್ಚುಲಿ ಹೆಲ್ದಿ ಅಲ್ಲ ಅದು. ಅಂಥ ಹಲವಾರು ಪ್ರಾಡಕ್ಟ್ ಇವತ್ತಿಗೆ ನಮ್ಮ ಎದುರಿಗೆ ಉಂಟು. ಇಂಥ ಸಂದರ್ಭಗಳು ನಮ್ಮ ಎದುರಿಗೆ ಉಂಟು. ಅದನ್ನು ಮನೆಯಲ್ಲಿ, ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೇಳುವುದು ಭಾರಿ ಮುಖ್ಯ. ಯಾಕಂದರೆ ಈ ಯುವಜನಾಂಗ ಇದಕ್ಕೆ ಬಲಿಯಾಗೋದು ತುಂಬ ಜಾಸ್ತಿ ಇರುತ್ತೆ. ಅಥವಾ ಎಲ್ಲ ಥರದ ಏರೇಟೆಡ್ ಕೋಲ್ಡ್ ಡ್ರಿಂಕ್ಸನ್ನು ಕೊಡ್ಕೊಂಡು, ಅಥವಾ ಎಲ್ಲ ಥರದ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ಗಳನ್ನು ತಿಂದ್ಕೊಂಡು ಆಗುವಂಥ ಆರೋಗ್ಯಕ್ಕೆ ಹಾನಿ ಇರುವುದು. ಪಾಲಿಸಿ ಲೆವೆಲಲ್ಲಿ, ಸ್ಕೂಲ್ಸ್ ಲೆವೆಲಲ್ಲಿ, ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಲೆವೆಲಲ್ಲಿ ಇದನ್ನು ತೊಗೊಂಡ್ರೆ ಇದಕ್ಕೆ ನಮಗೆ ಭಾರಿ ಒಳ್ಳೆ ಥರದ ಮಾಹಿತಿಯಲ್ಲಿ ನಾವು ಇದನ್ನು ಕಡಿಮೆ ಮಾಡ್ಬೋದು. ಅದರ ಒಟ್ಟಿಗೆ ನಾವು ಇನ್ನೊಂದು ರೀತಿಯಲ್ಲಿ ಇದನ್ನು ತಡೆ ಹಿಡಿಯೋಕ್ಕೆ ನಾವು ಎನ್ಫೋರ್ಸ್ಮೆಂಟ್ ರೀತಿಯಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಟೆಪ್ಸ್ ತೊಗೊಳ್ಬೋದು. ಆ್ಯಂಡ್ ಪರ್ಸ್ನಲ್ ಲೆವೆಲಲ್ಲಿ ನಾವು ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಭಾರಿ ಇಂಪಾರ್ಟೆಂಟ್. ನ್ಯೂಟ್ರಿಷಿಯಸ್ ಫುಡ್, ನಾನು ಹೇಳೋದು ಒಂದು ಪ್ಲೇಟಲ್ಲಿ 5 ಕಲರ್ ಇಟ್ಕೊಂಡು ನಾವು ಸಕ್ಕರೆಯನ್ನು ಕಡಿಮೆ ಮಾಡಿದರೆ ಅದೇ ದೊಡ್ಡ ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಸ್ಟ್ರಾಟಜಿ. ಅಂದರೆ ಫೈಬರ್ ಪ್ರೋಟೀನ್ಗಳು ಜಾಸ್ತಿ ಆಗಿ ಮತ್ತು ಕಾರ್ಬೋಹೈಡ್ರೇಟ್ಸ್, ಎಸ್ಪೆಷಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ರಾಗಿ, ಮಿಲ್ಲೆಟ್ಸ್ ಉಂಟು. ಕರ್ನಾಟಕ ಗೌರ್ಮೆಂಟ್ ಇವತ್ತು ಮಿಲ್ಲೆಟ್ಸನ್ನು ಎಷ್ಟು ಪ್ರಮೋಟ್ ಮಾಡ್ತಾ ಉಂಟು. ಇದರಲ್ಲೆಲ್ಲ ಫೈಬರ್ಸ್ಗಳು ಜಾಸ್ತಿ. ಬಟ್ ಅದೇ ನಾವು ವೀಟ್ ರೈಸ್ನ ಮೇಲೆ ಹೆವಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ತೊಗೊಂಡ್ರೆ ಶುಗರ್ಸ್ ಜಾಸ್ತಿ ಆಗುವಂಥದ್ದು ಸಾಮಾನ್ಯ. ಕ್ಯಾನ್ಸರ್ ಕಾಯಿಲೆಗೆ ಮೊದಲನೇ ಊಟ ಸಕ್ಕರೆ, ಮೊದಲನೇ ಊಟನೇ ಸಕ್ಕರೆ ಕ್ಯಾನ್ಸರ್ ಕಾಯಿಲೆಯಲ್ಲಿ. ಸೊ ಇವತ್ತಿಗೆ ಇಂಥ ಕೆಮಿಕಲ್ ಎನ್ವೈರ್ಮೆಂಟಿಂದ ಹೊರಗೆ ಬಂದು ಎನ್ವೈರ್ಮೆಂಟನ್ನು ಪ್ರೊಟೆಕ್ಟ್ ಮಾಡಿ, ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ½ an hour to 1 hour ಎಕ್ಸಸೈಸ್ ಹಾಕ್ಕೊಂಡು, ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಹಾಕ್ಕೊಂಡು ಸ್ಟ್ರೆಸ್ ಆಟೋಮ್ಯಾಟಿಕ್ಲಿ ಕಡಿಮೆ ಆಗುತ್ತೆ. ಸಿಂಪಲ್ ಮೆಡಿಟೇಷನ್ ಟೆಕ್ನಿಕ್ಸ್ ಆಫ್ 10 to 15 minutes ಆಫ್ ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸ್, ಸಿಟ್ಟಿಂಗ್ ಸೈಲೆಂಟ್ಲಿ ವಿಲ್ ರೆಡ್ಯೂಸ್ ಯುವರ್ ಸ್ಟ್ರೆಸ್. ಆ್ಯಂಡ್ ಆಫ್ಟರ್ ದಟ್ ಇಫ್ ಯು ನೀಡ್ ಹೆಲ್ಪ್ ಯು ಶುಡ್ ಟೇಕ್ ಹೆಲ್ಪ್ ಫ್ರಮ್ ಅ ಡಾಕ್ಟರ್. ಇವತ್ತಿಗೆ ಈ ಎಲ್ಲ ಇಕೋಸಿಸ್ಟಮ್ಗಳು ಉಂಟು ನಮ್ಮ ಎದುರಿಗೆ. ನಾನು ಇವತ್ತಿಗೆ ಎಕ್ಸ್ಟ್ರಾ ಒಂದು ಕಾಸ್ಟ್ಲಿಯರ್ ಕಾರ್ ಬೈ ಮಾಡುವ ಕಾರಣ ಸ್ವಲ್ಪ ದುಡ್ಡನ್ನು ಸೇವ್ ಮಾಡಿ, ಒಳ್ಳೆ ಊಟ ಮಾಡಿ, ಒಳ್ಳೆ ಆರ್ಗ್ಯಾನಿಕ್ ಫುಡ್ ತೊಗೊಂಡು, ಒಳ್ಳೆ ಥರದ ಜೀವನ ಶೈಲಿ ಮಾಡಿದರೆ ನನ್ನ ಓವರಾಲ್ ಹೆಲ್ತ್ ಇನ್ಶೂರೆನ್ಸ್ ಇದು ಕವರೇಜ್ ಕಡಿಮೆ ಆಗುತ್ತೆ. ಇವತ್ತಿಗೆ ನೋಡುವ ಇಂಡಿಯಾದ ಅಂಶಗಳನ್ನು ನೋಡಿದರೆ ಬಾಯಿಯ ಕ್ಯಾನ್ಸರ್ ಟಾಪಲ್ಲುಂಟು. 50-60% ಕ್ಯಾನ್ಸರ್ ಕಾಯಿಲೆಗಳಿಗೆ ತಂಬಾಕು ಕಾರಣ. 50-60% ಕ್ಯಾನ್ಸರ್ ಕಾಯಿಲೆಗಳಿಗೆ ತಂಬಾಕು ಕಾರಣ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನಾವು 14 ಲಕ್ಷ ಕ್ಯಾನ್ಸರ್ಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 60% ಕಾಯಿಲೆ ಬರೇ ಮಾತ್ರ ತಂಬಾಕುನ ಕಾರಣ. ಅದನ್ನು ಬಿಟ್ಟು ಉಳಿದ 40%ದಲ್ಲಿ ಮೆಜಾರಿಟಿ ಅಂದರೆ 30% to 35% ಜೀವನ ಶೈಲಿಯ ಕಾರಣ. ನಾನು ಹೇಳಿದ್ದ ಈ ಕಾರಣಗಳಿಂದಾಗಿ. 5% ಜೆನೆಟಿಕ್, ಅಂದರೆ ಇದರಲ್ಲಿ ಜೆನೆಟಿಕ್ ಕಾರಣ ಇರುತ್ತೆ, ಅಂದರೆ ತಂದೆಯಿಂದ ಮಗುಗೆ ಬರುವಂಥದ್ದು. ಇದರಲ್ಲಿ ವೀಕ್ಷಕರು ಅರ್ಥ ಮಾಡ್ಕೊಳ್ಳುವಂಥದ್ದು, ಜೆನೆಟಿಕ್ ಹೇಳಿದರೆ ಹೆರಿಡಿಟ್ರಿ ಅಲ್ಲ, ಹೆರಿಡಿಟ್ರಿ ಹೇಳಿದರೆ ಜೆನೆಟಿಕ್ ಅಲ್ಲ. ಹೆರಿಡಿಟ್ರಿ ಹೇಳಿದರೆ ತಂದೆಯಿಂದ ಮಗುಗೆ ಬರುವಂಥದ್ದು. ಜೆನೆಟಿಕ್ ಹೇಳಿದರೆ ನಾನು ಜೀವನ ಮಾಡುವ ಜೀವನ ಶೈಲಿ, ಆ ಜೀವನ ಶೈಲಿಯಲ್ಲಿ ಮಾಡುವಂಥ ಊಟ, ತಿಂಡಿ, ಅನೇಕ ನನ್ನ ರೀತಿಗಳ ಕಾರಣ ಮಾಡುವಂತಹ ಕಾರಣದಿಂದಾಗಿ ಬರುವಂಥ ನನಗೆ ಕಾಯಿಲೆಗಳು, ಅದು ನನ್ನ ಜೀವಾಂಶಗಳನ್ನು ಬದಲಾವಣೆ ಮಾಡಿ ಈ ಕಾಯಿಲೆಗಳನ್ನು ತರುವಂಥ ಪರಿಸ್ಥಿತಿ ಬರುತ್ತೆ. 95%ಗಳಲ್ಲಿ ಅಗಿಯುವ ತಂಬಾಕು ಕಾರಣದಿಂದಾಗಿ ಬರುತ್ತೆ. ನಮ್ಮ ಗುಟ್ಕಾ ಬ್ಯಾನ್ ಮಾಡಿದಿಂದ ಇವತ್ತಿಗೆ ಏನಾಗಿದೆ, ಪುನಃ ಪ್ಯಾಕೆಟ್ಗಳು ವಾಪಸ್ ಬಂದಿದೆ. ಒಂದು ಕಡೆಯಲ್ಲಿ ಅಡಿಕೆ, ಇನ್ನೊಂದು ಕಡೆಯಲ್ಲಿ ತಂಬಾಕುವನ್ನು ಮಿಕ್ಸ್ ಮಾಡಿ ಪುನಃ ಅದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದಾರೆ. ಈ ಕಾರಣದಿಂದಾಗಿ ನಾವು ಇವತ್ತಿಗೆ ಜಗತ್ತಲ್ಲಿ, ವಿಶ್ವದಲ್ಲಿ ನಾವು ಬಾಯಿಯ ಕ್ಯಾನ್ಸರ್ನ ಕ್ಯಾಪಿಟಲ್ ಆಗಿ ಇದ್ದೇವೆ. ಇದು ಒಂದು ಭಾರಿ ಹೆಮ್ಮೆಯ ವಿಷಯ ಅಲ್ಲ. ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಾಗ ನನಗೆ ಏನು ಹೇಳ್ತಾರೆ, ಇಂಡಿಯಾ ಈಸ್ ದ ಓರಲ್ ಕ್ಯಾನ್ಸರ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಹೇಳಿ. ನಮಗೆ ಅಸಹ್ಯ ಅನಿಸ್ಬೇಕು. ಇದು ಯಾಕಂದರೆ ಈ ಡಿಪಾರ್ಟ್ಮೆಂಟ್ ನಂದು ಇರಬೇಕಾಗಿಲ್ಲ. ಈ ಡಿಪಾರ್ಟ್ಮೆಂಟನ್ನು ನಾವು ಮುಕ್ತ ಮಾಡ್ಬೋದು. ಈ ಡಿಪಾರ್ಟ್ಮೆಂಟನ್ನು ಮುಕ್ತ ಮಾಡಿ ಬೇರೆ ನಾವು ಒಳ್ಳೆ ಕೆಲಸ ಮಾಡ್ಬೋದು, ಆವಿಷ್ಕಾರಗಳನ್ನು ಮಾಡ್ಬೋದು, ವೈಜ್ಞಾನದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು. ಬಟ್ ನಾವು ಇವತ್ತಿಗೆ ಏನು ಮಾಡ್ತಾಯಿದ್ದೇವೆ, ಪ್ರತಿದಿನ ನಾಲಿಗೆ, ದವಡೆ, ಕುತ್ತಿಗೆ ಇದನ್ನು ತೆಗಿತಾ ಇದ್ದೇವೆ, ಧ್ವನಿ ಪೆಟ್ಟಿಗೆನೆಲ್ಲ ತೆಗಿತಾ ಇದ್ದೇವೆ. ಯಾಕೆ ತೆಗಿತಾ ಇದ್ದೇವೆ? ಯಾಕಂತ ಹೇಳಿದರೆ ಈ ತಂಬಾಕು ಕಾರಣದಿಂದಾಗಿ. ಆ್ಯಂಡ್ ನನ್ನ ಅಭಿಪ್ರಾಯದಲ್ಲಿ ನಾವು ನಿಜವಾದ ಶ್ರಮವನ್ನು ತಂಬಾಕು ನಿಯಂತ್ರಣದಲ್ಲಿ ಹಾಕಿದರೆ ನಮಗೆ ಈ ಕಿಡವಾಯ ಆಸ್ಪತ್ರೆ, ಜಯದೇವ ಆಸ್ಪತ್ರೆ ಮತ್ತು ಸಂಜಯ್ ಗಾಂಧಿ ಆಸ್ಪತ್ರೆ ಅರ್ಧ ಭಾರನ ಕಡಿಮೆ ಮಾಡ್ಬೋದು. ಮುಖ್ಯವಾಗಿ ಬಾಯಿಯ ಕ್ಯಾನ್ಸರ್ ಲಕ್ಷಣಗಳು ಇದ್ದದರಲ್ಲಿ ಸಾಮಾನ್ಯವಾಗಿ ಮತ್ತು ಈಸಿಯಾಗಿ ಕಂಡು ಬರುವಂಥದ್ದು. ಹೇಗೆ ಹೇಳಿದರೆ, ಈ ಬಾಯಿಯ ಕ್ಯಾನ್ಸರ್ಗಳಲ್ಲಿ ಯಾವುದೇ ಥರದಲ್ಲಿ ಬಿಳಿ ಮಚ್ಚೆ, ಕೆಂಪು ಮಚ್ಚೆ ಅಥವಾ ಯಾವುದೇ ಥರದ ಗಂಟು, ಅಲ್ಸರು, ನೋವು 1 ತಿಂಗಳಿಂದ ಜಾಸ್ತಿ ಇದ್ದರೆ ತಕ್ಷಣವಾಗಿ ಡೆಂಟಿಸ್ಟ್ ಅಥವಾ ಡಾಕ್ಟರ್ ENT ಸರ್ಜನಿಗೆ ಹೋಗಿ ತೋರಿಸಿದರೆ ಭಾರಿ ಒಳ್ಳೆಯದು. ಆಂಕಾಲಜಿಸ್ಟ್ ಹತ್ರ ಬರಬೇಕಾಗಿಲ್ಲ, ಬಟ್ ಡೆಂಟಲ್ ಅಥವಾ ಒಂದು ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ತೋರಿಸಿ ಚೆಕಪ್ ಮಾಡಿಸೋದು ಮುಖ್ಯ. ಬಿಳಿ ಮಚ್ಚೆ ಅಥವಾ ಕೆಂಪು ಮಚ್ಚೆ ಯಾವುದನ್ನು ನಾನು ಉಜ್ಜಕ್ಕೆ ಆಗುವುದಿಲ್ಲ,
ಅಂದರೆ ನಾನು ಬ್ರಷ್ ಮಾಡಿದ್ರು ಕ್ಲೀನ್ ಮಾಡಿದ್ರು ಅದು ಹೋಗ್ತಾ ಇಲ್ಲ. ಬಾಯಿಯ ಒಳಗಡೆ ಚರ್ಮದಲ್ಲಿ ಬರುವಂಥ ಅಥವಾ ದವಡೆಯ ಮೂಳೆಯಲ್ಲಿ ಬರುವಂಥ ಚರ್ಮ ಅಥವಾ ಹಲ್ಲಿನ ಹತ್ರ ಬರುವಂಥ ಚರ್ಮದಲ್ಲಿ ಇರುವಂಥ ಬಿಳಿ ಮಚ್ಚೆ, ಕೆಂಪು ಮಚ್ಚೆ, ಅಲ್ಸರು, ಗಂಟು ಅಥವಾ ಕುತ್ತಿಗೆಯಲ್ಲಿ ಬರುವ ಗಂಟಲ್ಲಿ ಮೊದಲನೆಯ ಸಂಕೇತ ಅದು. ಮೊದಲನ ಸಮಯದಲ್ಲಿ ಒಂದು ಆಲ್ಮೋಸ್ಟ್ 20 ವರ್ಷ ಮೊದಲು ಈ ಚರ್ಚೆ ಕರೆಕ್ಟ್ ಇರ್ಬೋದಿತ್ತು. ಇವತ್ತಿಗೆ ನಾವು ಹೇಳ್ತೇವೆ, ನಾವು ಕಾಯಿಲೆಯನ್ನು ತೆಗೆದಾದ ನಂತರ ನಮ್ಮ ಪ್ಲಾಸ್ಟಿಕ್ ಸರ್ಜರಿಯ ಮೂಲಕ, ಅಂದರೆ ಕಾಲಿನ ಚರ್ಮ ಅಥವಾ ಕಾಲಿನ ಮೂಳೆಯ ರೀತಿಯಿಂದ ನಾವು ಹೊಸ ದವಡೆ, ಹೊಸ ನಾಲಿಗೆ ನಿರ್ಮಾಣ ಮಾಡಿ, ಪೂರ್ತಿಗೆ ನಾಲಿಗೆ ತೆಗೆದವರಲ್ಲೂ ಕೂಡ ಪೂರ್ತಿ ಹೊಸ ನಾಲಿಗೆ ನಿರ್ಮಾಣ ಮಾಡಿ ಅವರನ್ನು ಮಾತನಾಡಿಸುವಂಗೆ ಮಾಡಿದ್ದೇವೆ. ಅದಕ್ಕೆ ಇವತ್ತಿಗೆ ನೀವು ನೋಡಿದರೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಕೂತ್ಕೊಂಡು ಒಂದು ಕಡೆಯಲ್ಲಿ ಒಂದು ಲ್ಯಾಬಲ್ಲಿ ಪಕ್ಕದಲ್ಲಿ ನಮ್ಮ ಹತ್ರ ಒಬ್ಬರು ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ, ನಮ್ಮ ಹತ್ರ ಒಂದು ಸ್ಟುಡಿಯೋ ಕಿಚನ್ ಉಂಟು, ನಮ್ಮ ಹತ್ರ ಒಂದು ಪೇಷಂಟು ಸರ್ಜರಿ ಆದಮೇಲೆ ಅವನನ್ನು 14ನೇ ದಿನ ಒಳಗಡೆ ಬಾಯಿ ಊಟ ಮಾಡಿಸುವಂಗೆ ಒಂದು ಸೆಪರೇಟ್ ಟೀಮ್ ಉಂಟು. ಅವರ ಕೆಲಸ ಬರೇ ಮಾತ್ರ ಅವನಿಗೆ ಬಾಯಲ್ಲಿ ಊಟ ಮಾಡಿಸೋದು, ಅವನನ್ನು ಮಾತನಾಡಿಸೋದು, ಇದು 2 ಕೆಲಸ ಇರುತ್ತೆ ಅವರಿಗೆ. ಅದಲ್ಲದೆ ರೊಬೋಟಿಕ್ ಸರ್ಜರಿ ಬಂದ ಕಾರಣ ಇನ್ನೂ ಅದರಲ್ಲಿ ಕೆಲವೆಲ್ಲ ಹೆಲ್ಪ್ ಬಂದಿದೆ. ರೊಬೋಟಿಕ್ ಸರ್ಜರಿ ಮೂಲಕ ಕೆಲವೊಮ್ಮೆ ನಾಲಿಗೆ ತೆಗೆಯಬೇಕಾಗುವಂಥ ಸಂದರ್ಭದಲ್ಲಿ ನಾವು ನಾಲಿಗೆ ತೆಗೆಯದಂತೆ ಸರ್ಜರಿ ಮಾಡಿ ಅವರು ಬೇಗ ಡಿಸ್ಚಾರ್ಜ್ ಮಾಡಿ ಮತ್ತು ಒಳ್ಳೆಯಾಗಿ ಗುಣ ಹೋಗುವ ಹಾಗೆ ಪ್ರಯತ್ನಗಳನ್ನು ಮಾಡಿದ್ದೇವೆ. ಯೂಶ್ವಲಿ ಯಾವುದೇ ಕ್ಯಾನ್ಸರಲ್ಲಿ ತೊಗೊಳ್ಳಿ, ಬಾಯಿ ಕ್ಯಾನ್ಸರ್ ಬಿಟ್ಬಿಡಿ, ಇದು ಯಾವುದೇ ಕ್ಯಾನ್ಸರಲ್ಲಿ ತೊಗೊಳ್ಳಿ, ಯಾವುದೇ ಥರದ ಅನ್ಯೂಶ್ವಲ್ ಸಿಂಪ್ಟಮ್ 1 ತಿಂಗಳಿಂದ ಜಾಸ್ತಿ ಇದ್ದರೆ ಅದನ್ನು ನಾವು ತಪಾಸಣೆ ಮಾಡಬೇಕು. ಇದು ದಿನಗಳ ಒಳಗೆ ಬರಬೇಕು, ವಾರ, ತಿಂಗಳು, ವರ್ಷನ ಮಾತನಾಡಲೇಬಾರ್ದು. ದಿನಗಳ ಒಳಗೆ ಬಂದು ಚೆಕಪ್ ಮಾಡಬೇಕು. ಇದೇ ನಮ್ಮ ಮುಖ್ಯವಾದ ಅಸ್ತ್ರ. ಅರ್ಲಿ ಡಿಟೆಕ್ಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ವಾರ್ ಅಗೇನ್ಸ್ಟ್ ಕ್ಯಾನ್ಸರ್. ಅರ್ಲಿ ಡಿಟೆಕ್ಷನ್ ನಾವು ಮಾಡಿದೆವು, ನಾವು ಜಾಸ್ತಿ ಜೀವನ ಉಳಿಸ್ತೇವೆ. ಉದಾಹರಣೆಗೆ ಅವನು 1 ವಾರದೊಳಗೆ ಬಂದ ಬಿಳಿ ಮಚ್ಚೆ ಇಟ್ಕೊಂಡು, ಆವಾಗದು ಪ್ರೀ ಮ್ಯಾಲಿಗ್ನೆಂಟ್ ಇರ್ಬೋದು, ಸ್ಟೇಜ್ 0 ಹೇಳ್ತೇವೆ. ಬಟ್ ಅದೇ ಅವನು 3 ತಿಂಗಳಾದಮೇಲೆ ಬಂದ ಅದು ಪೂರ್ತಿ ಗಂಟಾಗಿ ಅಲ್ಸರ್ ಆಗಿ ತೂತಾಗಿ ಆವಾಗ ಬರುವಾಗ ಸ್ಟೇಜ್ 4 ಆಗುತ್ತೆ. ಆವಾಗ ನನ್ನ ಔಟ್ಕಮ್ ಎಷ್ಟು? ದ 5 ಇಯರ್ ಸರ್ವೈವಲ್ ಇಸ್ 40%. ಅದೇ ಸ್ಟೇಜ್ 1ನಲ್ಲಿ ಬಂದರೆ ಅವನು ಅಥವಾ ಸ್ಟೇಜ್ 0ದಲ್ಲಿ ಬಂದರೆ ಅವನ ಔಟ್ಕಮ್ ಈಸ್ ಅಪ್ವರ್ಡ್ಸ್ ಆಫ್ 90%. ಸೊ ಅಷ್ಟು ದೊಡ್ಡ ಅಜಗಜಾಂತರ ಒಂದು ಡಿಫ್ರೆನ್ಸ್ ಉಂಟದು. ಇದು ಬೇಸಿಕ್ಲಿ ಲುಕೀಮಿಯಾ ಪೇಷಂಟ್ಸ್ಗಳಲ್ಲಿ ಮುಖ್ಯವಾಗಿ ಆಗುವಂಥ ಕಾರ್ಟಿ ಥೆರಪಿ ಬಂದಿದೆ. ಕಾರ್ಟಿ ಥೆರಪಿಯ ಮುಖ್ಯ ಫುಲ್ ಫಾರ್ಮ್ ಏನು? ಕೈಮೆರಿಕ್ ಆ್ಯಂಟಿಜನ್ ರಿಸೆಪ್ಟರ್ ಥೆರಪಿ. ಅಂದರೆ ಏನು? ನಂದೇ ರಕ್ತದನ್ನು ತಗೊಂಡು, ನಂದೇ ರಕ್ತದಲ್ಲಿರುವಂಥ ರಕ್ತಕೋಶಗಳಿರುತ್ತೆ, ಟಿ ಸೆಲ್ಸ್ಗಳು. ಇವರು ನಮ್ಮ ರಕ್ತಕೋಶದಲ್ಲಿರುವಂಥ ಮುಖ್ಯ ಪೊಲೀಸ್ ಮೆನ್. ಈ ಪೊಲೀಸ್ ಅವನಿಗೆ ಕಳ್ಳನ ಹಿಡಿಯೋಕ್ಕೆ ಅಭ್ಯಾಸ ಇಲ್ಲ. ಯಾಕಂದರೆ ಅವನು ವೇಷ ಬದಲಾಯಿಸ್ಕೊಂಡು ಪೊಲೀಸಿಗೆ ಕಾಣದ ಹಾಗೆ ಸುತ್ತಾಡ್ತಾ ಇದ್ದಾನೆ ರಕ್ತದಲ್ಲಿ. ಆ ಕಾರಣದಿಂದಾಗಿ ಅವನು ನಮ್ಮ ಎದುರು ಬಂದಾಗ ಕೂಡ ಈ ಪೊಲೀಸ್ ಅವನಿಗೆ ಈ ಕಳ್ಳನ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಕೈಮೆರಿಕ್ ಆ್ಯಂಟಿಜನ್ ಏನು ಮಾಡಿದರು? ಈ ರಕ್ತದ ಕೋಶವನ್ನು ತಗೊಂಡು ಹೊರಗಡೆ ಲ್ಯಾಬಲ್ಲಿ, ಸಿಂಥೆಟಿಕ್ ಬಯಾಲಜಿ ಹೇಳ್ತೇವೆ, ಅವನಿಗೆ ಹೊರಗಡೆ ಟ್ರೈನಿಂಗ್ ಕೊಡ್ತಾರೆ. ಅಂದರೆ ಈ ಕಳ್ಳ ಹೀಗೆ ಕಾಣ್ತಾನೆ, ಈ ಕಳ್ಳ ಈ ರೀತಿಯಲ್ಲಿ ಬಣ್ಣ ಹಾಕಿರ್ತಾನೆ, ಈ ರೀತಿಯಲ್ಲಿ, ಇದಕ್ಕೆ ರಿಸೆಪ್ಟರ್ಸ್ ಹೇಳ್ತೇವೆ, ಈ ರೀತಿಯಲ್ಲಿ ಇದಿರುತ್ತೆ, ಗುರ್ತು ಹಿಡಿಸೋಕ್ಕೆ ಅವನಿಗೆ ಕಲಿಸ್ತಾರೆ. ಆ ಗುರ್ತು ಕಲಿಸುವ ಸೆಲ್ಸ್ಗಳು ಏನು ಕಲ್ತಿರ್ತೀವೋ ಮತ್ತು ಅದನ್ನು ಪ್ಲಾಸ್ಮಾಫೆರೆಸಿಸ್ ಅಂದರೆ ಜೆರಾಕ್ಸ್ ಕಾಪಿ ಹೊಡೆದು ಅದನ್ನು 1 10 100 100 1000 1 ಲಕ್ಷ ಮಾಡ್ತಾರೆ. ಅದನ್ನು ಮಾಡಿದ ನಂತರ ಪುನಃ ವಾಪಸ್ ನನ್ನ ಶರೀರಕ್ಕೆ ಹಾಕ್ತಾರೆ ಔಷಧ ಆಗಿ. ಈಗ ನಂದೇ ಶರೀರದ ರಕ್ತಕೋಶ, ಜೀವಾಂಶ ನಂದೇ ಶರೀರದಲ್ಲಿರುವಂತಹ ಕ್ಯಾನ್ಸರ್ ಕಾಯಿಲೆಯನ್ನು ಗುಣ ಮಾಡ್ತಾ ಉಂಟು. ಅದಕ್ಕೆ ಕಾರ್ಟಿ ಥೆರಪಿ ಹೇಳ್ತಾರೆ. ಇವತ್ತಿಗೆ ಇದು ಮೊದಲನೇ ಅಂಶದಲ್ಲಿ ಉಂಟು. ಇದಲ್ಲದೆ ಇಮ್ಯುನೊಥೆರಪಿ ಕೂಡ ಬಂದಿದೆ. ಈಗ ಸ್ವಲ್ಪ ದಿನಗಳ ಮೊದಲು ಇದರ ಬಗ್ಗೆ ತುಂಬ ದೊಡ್ಡ USA ಚರ್ಚೆ ಆಯಿತು. ಒಂದು ಪರ್ಟಿಕ್ಯುಲರ್ ಔಷಧ ಕಾರಣ ಎಲ್ಲ ಕ್ಯಾನ್ಸರ್ಗಳು ಎಲ್ಲ ಆ ಪೇಷಂಟ್ ಆ ಪರ್ಟಿಕ್ಯುಲರ್ ಕ್ಯಾಟಗರಿಯ ಎಲ್ಲ ಕ್ಯಾನ್ಸರ್ಗಳು ಗುಣ ಆಯ್ತಿಲ್ಲ. ಮಿಸ್ಮ್ಯಾಚ್ ರಿಪೇರ್ ಜೀನ್ನ ಕ್ಯಾನ್ಸರ್ಗಳು ಗುಣ ಆಯ್ತಿಲ್ಲ ಕೋಲನಲ್ಲಿ. ಸೊ ಇಂಥ ಹೊಸತು ಪ್ರಿಸಿಷನ್ ಆಂಕಾಲಜಿ ಥೆರಪಿಗಳು ಬರ್ತಾ ಉಂಟು. ಇಮ್ಯುನೊಥೆರಪಿ ಅಂದರೆ ಕಾಯಿಲೆಯನ್ನು ಕೊಲ್ಲದೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಈ ಕಾಯಿಲೆಯನ್ನು ತಡೆಗಟ್ಟುವ ಪ್ರಯಾಸಗಳು ಇವತ್ತಿಗೆ ಸಕ್ಸಸ್ ಆಗ್ತಾ ಉಂಟು. ಇದನ್ನು ಎಲ್ಲ ಕ್ಯಾನ್ಸರಲ್ಲಿ ನಾವು ಸಾಮಾನ್ಯವಾಗಿ ಹೇಳೋಕ್ಕೆ ಪರಿಸ್ಥಿತಿಯಲ್ಲಿ ಇಲ್ಲ. ಬಟ್ ಓವರ್ ಆಲ್ ರೆಸ್ಪಾನ್ಸ್ ನೀವು ನೋಡಿದರೆ ನಾವು ವಿ ಆರ್ ಇನ್ ಅ ಪೊಸಿಷನ್ ವೆರ್ ವಿ ಕ್ಯಾನ್ ಸೇ ದಟ್ ವಿ ಹ್ಯಾವ್ ಬಿನ್ ಏಬಲ್ ಟು ಮೂವ್ ಇಟ್. ಲಾಸ್ಟ್ 10 ವರ್ಷದಲ್ಲಿ ಆಗುವಂಥ ಬದಲಾವಣೆಗಳು ನಮಗೆ ಹೋಪ್ ಪಾಸಿಟಿವ್ಲಿ ಕೊಟ್ಟಿದೆ. ಹಲವಾರು ಪೇಷಂಟ್ಗಳು ಯಾರು ಗುಣ ಆಗಲಿಲ್ಲ ಅಂಥವರಿಗೆ ಗುಣ ಆಗುವಂಥ ಸ್ಥಿತಿ ಕೊಟ್ಟು ಅವರಿಗೆ ಪುನರ್ಜನ್ಮ ಕೊಟ್ಟಿದ್ದೇವೆ. ಇದು ಮುಖ್ಯವಾಗಿ ಇವತ್ತಿಗಿರುವಂಥ ಸಂದರ್ಭದಲ್ಲಿ ಹೆಮೆಟಾಲಜಿಸ್ಟ್ಗಳು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಲುಕೀಮಿಯಾ ಕ್ಯಾನ್ಸರ್ಗಳಿಗೆ. ಅಂದರೆ ಕ್ಯಾನ್ಸರ್ಗಳು ಎಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿರ್ಬೋದು ಅಥವಾ ಲುಕೀಮಿಯಾದ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫೇಲ್ ಆಗಿರ್ಬೋದು, ಕಾರ್ಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಕಾಸ್ಟ್ಲಿ ಥೆರಪಿ. ಅದನ್ನು ಕಾಸ್ಟನ್ನು ಕಡಿಮೆ ತರಕ್ಕೆ ಈ ಇಂಡಿಯಾದ ಗ್ರೂಪ್ ಅದನ್ನು ಪ್ರಯಾಸ ಮಾಡಿದೆ. ಅದನ್ನು ಸಕ್ಸಸ್ಫುಲ್ ಆಗಿ ಇನಿಷಿಯಲ್ ಟ್ರಯಲ್ಸ್ ಆಗಿದೆ. ಇದು ಪ್ರೈಮರಿಲಿ ಇವತ್ತಿಗೆ ಖಾಲಿ
ಹೆಮೆಟಾಲಜಿಸ್ಟ್ನ ಹತ್ರ ಉಂಟು, ಅಂದರೆ ಲುಕಿಮಿಯನ್ ಟ್ರೀಟ್ ಮಾಡೋಕ್ಕೆ. ಬಟ್ ಇತ್ತೀಚೆಗೆ ನಾವು ಸಾಲಿಡ್ ಟ್ಯೂಮರ್ಸ್ಗಳಲ್ಲೂ ಕೂಡ ಇದನ್ನು ಯಾವ ರೀತಿಯಲ್ಲಿ ಬ್ಲಡ್ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದು, ಅದೇ ರೀತಿಯಲ್ಲಿ ಬಾಹ್ಯ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದಾ, ಶ್ವಾಸಕೋಶದ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದಾ, ಅಥವಾ ಹೊಟ್ಟೆಯ ಕ್ಯಾನ್ಸರ್ ಆಗಲಿ ಕಿಡ್ನಿಯ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದು ಹೇಳುವಂಥ ಚರ್ಚೆಗಳು ಕೂಡ ನಡೀತಾ ಉಂಟು. ಯಾಕಂದರೆ ಈ ರಕ್ತದ ಕ್ಯಾನ್ಸರಲ್ಲಿ ಆ ಬಣ್ಣ ಮತ್ತು ಅದರ ಒಂದು ಚಿಹ್ನೆ ಉಂಟಲ್ಲ, ಆ ಚಿಹ್ನೆಯನ್ನು ಗುರ್ತು ಹಿಡಿದಿದ್ದಾರೆ. ಬಟ್ ಬೇರೆ ಕಾಯಿಲೆಗಳಲ್ಲಿ ಅದನ್ನು ಇನ್ನೂ ಆ ಚಿಹ್ನೆಯನ್ನು ಗುರ್ತು ಹಿಡಿಯಲಿಲ್ಲ. ಆ ಚಿಹ್ನೆ ಗುರ್ತು ಹಿಡಿಯುವವರೆಗೆ ನಾವು ಅದನ್ನು ವೇಟ್ ಮಾಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.